ಗಂಧದ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಅವ್ರ ಮುಂದೆ ಪೂಜೆ ಮಾಡಲ್ಲ. ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ದೇವಸ್ಥಾನಕ್ಕೆ ಹೋಗೇ ಮಾಡಲ್ಲ. ಒಬ್ಬ ನಟಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಿಳ್ಕೊಳಕ್ಕೆ ನಾನು ಹುಚ್ಚಿ ತರ ಓಡಾಡಿ ನಾನು ಅಳುನು ಕೂಡ ಎಂಜಾಯ್ ಮಾಡ್ತೀನಿ. ರಂಗಭೂಮಿಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಕಷ್ಟ ಇದೆ. ಸ್ವಲ್ಪ ಇಷ್ಟೇ ಸ್ಮೈಲ್, ಇಷ್ಟೇ ಡಿಗ್ರಿ ಸ್ಮೈಲ್, ಹಿಂಗೆ ಕಣ್ ನೋಡ್ಬೇಕು ಅನ್ನೋರ್ನ ಹೀರೋಯಿನ್ ಮಾಡ್ತಾರೆ. 10 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, 10 ವರ್ಷದಲ್ಲಿ 10 ಸಿನಿಮಾ ಮಾಡಿಲ್ಲ. ಇವತ್ತು ನಾನು ಏನೇ ಆಗಿದ್ರು ನಮ್ಮ ಊರ್ ಕಾರಣ. ಇವತ್ತು ನಮ್ಮ ಊರಿಂದ ಯಾರು ವಿಶ್ ಮಾಡಿಲ್ಲ ಅಂದ್ರೆ ಫಸ್ಟ್ ಬೇಜಾರ್ ಮಾಡ್ಕೊಳ್ಳೋದು ನಮ್ಮ ಅಮ್ಮ. ಅಕ್ಷತನ್ ಕಾಲಲ್ಲಿ ಚಕ್ರ ಇದೆ. ನಂಗೆ ಯಾರು ಬಿಡು ಫೋಟೋ ಅಂದ್ರೆ ನನಗೆ ಮುಜುಗರ, ನಾ ಹೋಗಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ 70ನೇ ಫಿಲ್ಮ್ ಫೇರ್ ಫೆಸ್ಟಿವಲ್ ನಡೀತಿರ್ಬೇಕಾದ್ರೆ ಕನ್ನಡದ ಹೆಣ್ಣು ಮಗಳು ನಮ್ಮ ಐಬಾಲ್ ಕ್ಯಾಚ್ ಆದರು. ತುಂಬ ಸರಿ ಅವ್ರನ್ನ ನೋಡಿರ್ತೀವಿ, ಬಿಕಾಸ್ ಅವ್ರದ್ದೇ ಆದಂಥ ಯೂಟ್ಯೂಬ್ ಚಾನಲ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಆದರೆ ಅವರ ಬದುಕಿನ ಪುಟಗಳು ಹೇಗಿದೆ ಅನ್ನೋದು ಇವತ್ತಿನ ಹರಿಕಥೆಯ ತಿರುಳು. ತುಂಬ ಜನ ಆ ತರಹ ಬೆಳೆದು ಬಂದಿರೋರು ಈ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ವಾ ಅಂದರೆ ಅದಕ್ಕೆ ಉದಾಹರಣೆ ಹೌದು ಆಗುತ್ತೆ ಅನ್ನುವಂಥ ನಟಿ ನಮ್ಮ ಜೊತೆ ಇದ್ದಾರೆ. ಅಭಿನಯಿಸಿರುವ 3 ಸಿನಿಮಾಗಳಿಗೆ ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವಂಥ ಕಲಾವಿದೆ. ಪಿಂಕಿಯಲ್ಲಿ, ಕೌಮುದಿ ಮತ್ತು ಕೋಳಿ ಹೆಸರು 3ಕ್ಕೂ ಒಂದು ಸ್ಟೇಟ್ ಅವಾರ್ಡ್, ಫೆಸ್ಟಿವಲ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್ ನಮ್ಮ ಜೊತೆ ಇದ್ದಾರೆ. ನನ್ ಅದರ್ ದೆನ್ ಅವರ ಇಂಟ್ರೊಡಕ್ಷನಲ್ಲಿ ಒಂದು 3-4 ಹೇಳಲೇಬೇಕಾದಂಥ ಪದಗಳೇನಪ್ಪ ಅಂದರೆ ಅವರೊಬ್ಬ ರಂಗಭೂಮಿಯ ಕಲಾವಿದೆ, ಅವರೊಬ್ಬ ಸಿನಿಮಾ ಕಲಾವಿದೆ, ಆಕೆ ಒಬ್ಬರು ಫ್ಯಾಷನ್ ಇಂಡಸ್ಟ್ರಿಲಿರೋರು, ಅವರೊಬ್ಬರು ಕುಕ್ಕಿಂಗನ್ನು ತುಂಬ ಇಷ್ಟಪಡುವಂಥ ಹೆಣ್ಣುಮಗಳು. ಸೊ ನಮ್ಮ ಜೊತೆ ಇದ್ದಾರೆ ಅಕ್ಷತಾ ಪಾಂಡವಪುರ. ನಮಸ್ತೆ. ಹೌ ಆರ್ ಯು? ಚೆನ್ನಾಗಿದ್ದೀನಿ. ಈ ನಿಮ್ಮ ಸಿನಿಮಾಗೆ ತಕ್ಕಂಗೆ ನಿಮ್ಮ ಡ್ರೆಸ್ ಇದೆಯಲ್ಲ, ಪಿಂಕ್ ಇಲ್ಲಿ. ಪಿಂಕಿ ಎಲ್ಲಿ ಅಲ್ಲ, ಪಿಂಕ್ ಇಲ್ಲಿ. ಪಿಂಕ್ ಇಲ್ಲಿ. ಇದು ನೀವು ಸ್ಟಿಚ್ ಮಾಡಿದ್ದ? ನಿಮ್ದೇ ಡಿಸೈನ್ ಇದು? ಎಸ್, ನಮ್ಮ ಜನಮನ ಅಂಗಡಿಯ ಡಿಸೈನ್ ಇದು. ಓಕೆ. ನಮ್ಮ ಒಂದೇನಾದ್ರೆ ಕಾಟನ್, ಖಾದಿ, ಲೆನಿನ್, ಮ್ಯಾಕ್ಸಿಮಮ್ ಹ್ಯಾಂಡ್ಲೂಮ್ಸ್ ನ ಯೂಸ್ ಮಾಡೋದು. ಓಕೆ. ಟ್ರೆಡಿಷನ್ಸ್ ಇರುತ್ತೆ. ಇದು ಕಣ, ನಮ್ಮ ಉತ್ತರ ಕರ್ನಾಟಕದ ಕಣನ ಇದು ಮಾಡ್ರನ್ ಆಗು ಅನ್ಸುತ್ತೆ, ಒಂದ್ ಎ ಲೈನ್ ಫ್ರಾಕ್ ತರನು ಅನ್ಸುತ್ತೆ. ಈ ಕಣನ ಈ ಪಿಂಕಿಗೆ, ಬ್ಲೂ ಅಂಡ್ ಪಿಂಕ್ ಆಲ್ವೇಸ್ ಸಿಕ್ಕಾಪಟ್ಟೆ ಒಳ್ಳೆ ಕಾಂಟ್ರಾಸ್ಟ್, ಮಜಾ ಕೊಡೋ ಕಲರ್ ಕಾಂಬಿನೇಷನ್. ಪರ್ಪಲ್ ಅಂಡ್ ಪಿಂಕ್. ಡ್ರೆಸ್ ಆದ್ರೂ ಅಷ್ಟೇ. ಎಸ್, ಹೌದು. ಆ ರೀತಿನಲ್ಲಿ ಮಾಡಿಸಿದಂತ ಡಿಸೈನ್ ಇದು. ಸ್ಟಿಚ್ ನಾನ್ ಮಾಡಲ್ಲ, ಡಿಸೈನ್ ನಾನ್ ಮಾಡ್ತೀನಿ, ಟೈಲರ್ ಇರ್ತಾರೆ. ಬಟ್ ಚಂದ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಹೀರೋಯಿನ್ ಅಲ್ವಾ, ಚಂದ ಕಾಣದೆ ನೀವು. ಮೊದಲಿಗೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಂದು ಸ್ಟೇಟ್ ಅವಾರ್ಡು, ಅದಾದ್ಮೇಲೆ ಒಂದು ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಬರುತ್ತೆ ನಿಮಗೆ, ಜಾಗರಣ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಬರುತ್ತೆ. ಅದಾದ್ಮೇಲೆ ಮೊನ್ನೆ ಫಿಲ್ಮ್ ಫೇರ್ ಅವಾರ್ಡ್ ಬರುತ್ತೆ. ಒಂದು ವರ್ಷದೊಳಗಡೆ ಬೆಸ್ಟ್ ಆಕ್ಟ್ರೆಸ್, ಅತ್ಯುತ್ತಮ ನಟಿಯ ಗೌರವ ನಿಮಗೆ. ಹಿಂಗೆ ಹೋಗ್ಬಿಡ್ಬೇಕಾಗಿತ್ತು ನೀವು ಆ್ಯಕ್ಚುಲಿ ಬೆಳೆದು ಪ್ರಪ ಅಂತ. ಬಟ್ ಸ್ಟಿಲ್ ಯು ಟೇಕಿಂಗ್ ಟೈಮ್, ಕೂಲ್, ಸ್ಟಡಿ, ಗೋ. ಏನಾಗುತ್ತೆ ಅಂದ್ರೆ, ಈ ಪಿಂಕಿಯಲ್ಲಿ ನಾನು ಮಾಡಿದ್ದು 2020. ಅವರು ಅವಾರ್ಡ್ ಅನೌನ್ಸ್ ಮಾಡಿರೋದು ಈಗ 25ನಲ್ಲಿ. 5 ವರ್ಷ ಅಲ್ಲೇ ಹೋಯ್ತು ಸ್ಟೇಟ್ ಅವಾರ್ಡ್. ಯಾಕೆಂದ್ರೆ ಅವ್ರ ಇತ್ತೀಚೆಗೆ ಪ್ರಶಸ್ತಿಗಳೆಲ್ಲ ಬ್ಯಾಲೆನ್ಸ್ಡ್ ಆಗಿ ಪ್ರತಿ ವರ್ಷ ಕೊಡ್ದಿರೋ ಕಾರಣ, ಹಂಗಾಗಿ ಅದು 25ಗೆ ಅನೌನ್ಸ್ ಆಗಿದ್ದು. ಕೋಳಿ ಹೆಸರು ಮಾಡಿರೋದು 22 ಸೆನ್ಸಾರ್ ಅಲ್ಲಿ, ಆದ್ರೆ ಅದು ರಿಲೀಸ್ ಆಗಿರೋದು 24. ಸೊ 2024 ಇಸ್ವಿನಲ್ಲಿ ರಿಲೀಸ್ ಆಗಿದ್ದನ್ನ 25ಗೆ ಕೊಟ್ರು. ಅವರು ಲಾಸ್ಟ್ ಇಯರ್ ಡಿಸೆಂಬರ್ ಒಳಗೆ ಕಟ್ಕೊಡ್ಬೇಕಾಯ್ತು, 2 ತಿಂಗಳು ಲೇಟ್ ಆಯ್ತು. ಸೊ ಫಿಲ್ಮ್ ಫೇರ್ ಕೋಳಿ ಹೆಸರಿಗೆ ಬಂತು. ಇನ್ನು ಜಾಗರಣ್ ಅನ್ನೋದು ನನಗೆ ಶಾಕ್. ಕೌಮುದಿ ದೈನಿಕ್ ಜಾಗರಣ್ ಪತ್ರಿಕೆ ಮಾಡೋ ಒಂದು ದೊಡ್ಡ ಫೆಸ್ಟಿವಲ್ ಬಾಂಬೆನಲ್ಲಿ ಆಗುತ್ತೆ. ಅದು ಬಾಂಬೆ ಅಂದ್ರೆ ಗೊತ್ತಲ್ಲ, ಬಾಂಬೆ ಅವಾರ್ಡ್ ನೈಟ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಅಲ್ಲಿ ನಮ್ಮ ಕಂಟೆಂಟ್ ಸಿನಿಮಾ ಸ್ಕ್ರೀನಿಂಗ್ ಅಲ್ಲಿ ಇತ್ತು, ಕೌಮುದಿ. ಅಲ್ಲಿ ಎಲ್ಲರಿಗೂ ನಿಮ್ಗೆ ಪೂಲೆ ಇಂಥ ಎಲ್ಲ ಬಾಲಿವುಡ್ ಆಕ್ಟರ್ಗಳಿಗೇನೆ, ಒಂದು ತಮಿಳ್ ಫಿಲಿಮ್ಗೆ ಒಂದು ಕ್ರಿಟಿಕ್ ಅವಾರ್ಡ್ ಬಂತು ಫಿಲಿಮ್ಗೆ. ಬಿಟ್ರೆ ನಾನು ನಟಿ, ಕೌಮುದಿ ಕಂಟೆಂಟ್ ಮೂವಿ
ಆಕ್ಟರ್ ಜೂರಿ ಮೆನ್ಷನ್ಡ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್, ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ತಾರೆ ಅಲ್ಲಿ. ಓಕೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನ್ನ ಕರ್ಸ್ಕೊಂಡು ನಾನು ಒಬ್ಳು ಅವಾರ್ಡ್ ಕೊಡಕ್ಕೆ ಅಷ್ಟು ಖರ್ಚು ಮಾಡಿರ್ತಾರೆ ಅವರು. ಚೆನ್ನಾಗಿ ನಡೆಸ್ಕೊಂಡು ಅವಾರ್ಡ್ ನೈಟ್ಸ್ ಅಲ್ಲಿ ನಮ್ಮ ಬಾಲಿವುಡ್ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನಿಜ ಹೇಳ್ತೀನಿ ನನಗೆ ಹೆಚ್ಚು ಫಿಲ್ಮ್ ಫೇರ್ ಗಿಂತ ಆ ವೇದಿಕೆ ನಂದು ಅಂತ ಅನಿಸ್ತು. ಯಾಕೆಂದ್ರೆ ಅಲ್ಲಿ ಇದ್ದ ಆಲ್ಮೋಸ್ಟ್ ಮಂದಿ ನನ್ನ NST ಸೀನಿಯರ್ಸ್. ಓ, ಸೊ ಯು ಫ್ರಮ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ನ್ಯೂ ಡೆಲ್ಲಿ. ಅಲ್ಲೆಲ್ಲರಿಗೂ NST ಅಂತ ಹೇಳಿದ ತಕ್ಷಣನೇ ನೋಡಿರ್ತಾರೆ, ದಾದಾ ಅಂತಾರೆ, ನಮ್ಗಿನ್ ಜೂನಿಯರ್ಸ್ ಬಂದವರು, ಒಬ್ರು ಅಕ್ಷತಾ ಅಂತಾರೆ. ನಾನ್ ಪರಿಚಯ ಮಾಡ್ಕೊಂಡಾಗ NST ನ ಅಂತಾರೆ. ಇವನ್ ಅವಾರ್ಡ್ ಕೊಡುವಾಗ್ಲೂ ಕೂಡ ಶೀಸ್ ಫ್ರಮ್ NST ಅಂತ ಹೇಳ್ತಾರೆ. ಅದೊಂದು ರೆಸ್ಪೆಕ್ಟ್, ಗೌರವ ಅಲ್ಲ ಅದು? ಹೌದು. ಎಲ್ಲಾ ಬಾಲಿವುಡ್ ನಟರ ನಡುವೆ, ಘಟಾನುಘಟಿ ನಿರ್ದೇಶಕರ ನಡುವೆ ಒಂದು ಕನ್ನಡ ಚಿತ್ರ ಪ್ರಪ್ರಥಮ ಬಾರಿಗೆ ಜಾಗರಣದಲ್ಲಿ ಪ್ರಶಸ್ತಿ ತಗೊಳುತ್ತೆ ಅಂದ್ರೆ ಅದು ನಿರೀಕ್ಷೆನೇ ಇಲ್ಲ. ಅದು ಒಂದು ಪ್ರಶಸ್ತಿ ಇದೆ ಅಂತಾನೂ ಗೊತ್ತಿಲ್ಲ. ಆ ಸಿನಿಮಾದ ಅತ್ಯುತ್ತಮ ನಟಿ ಕೌಮುದಿ. ಅಭಿನಂದನೆಗಳು. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಆಕ್ಚುಲಿ ನಂಗೆ ಈಗ ಒಂದು ಪ್ರಶ್ನೆ ಹೇಳ, ಇದು ತಮಾಷೆ ಕೇಳಿಸ್ಬೋದು ಬಟ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನೀವು ಆಕ್ಟ್ ಮಾಡಿರೋ ಸಿನಿಮಾಗೆ ಪ್ರಶಸ್ತಿ ಬರ್ತಿದ್ಯೋ ಅಂದ್ರೆ ನಿಮಗೆ, ಅಥವಾ ನೀವು ಇದೀರಿ ಅಂತ ಸಿನಿಮಾಗೆ ಪ್ರಶಸ್ತಿ ಬರ್ತಾ ಇದೆಯೋ? ಬಿಕಾಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರಿ, ಹೆಂಗದು? ನಾನು ಅದೇ ಹೇಳಲಿಲ್ಲ, ಅದು ಏನೋ ಒಂದ್ ವರ್ಷಕ್ಕೆ ಹಿಂಗ ಆಗಿದೆ ಬಿಟ್ರೆ, ಇದು ಕರೆಕ್ಟ್ ಆಗಿ ಕೊಡ್ತಾ ಬಂದಿದ್ರೆ ಒಂದೇ ವರ್ಷದಲ್ಲಿ ಸಿಗ್ತಾ ಇರ್ಲಿಲ್ಲ. ರೆಗ್ಯುಲರ್ ಇಂಟರ್ವಲ್ಸ್ ಇರ್ತಿತ್ತಲ್ಲ. ಗೊತ್ತಿಲ್ಲ ಸರ್, ಅದು ಪ್ರಶಸ್ತಿ ಎಲ್ಲರೂ ಅದನ್ನೇ ಕೇಳ್ತಾರೆ, ಏನ್ ಅಕ್ಷತಾ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿ ಅಂತಾರೆ. ನಂಗೆ ಗೊತ್ತಿಲ್ಲ. ಏನಂದ್ರೆ ಸತ್ಯ ಮತ್ತು ಪ್ರಾಮಾಣಿಕತೆ, ಅದು ನನ್ನ ಆಕ್ಟಿಂಗ್ ಅಲ್ಲಿ ಸ್ಪೆಷಲಿ ನಾನು ಆಕ್ಟರ್ ಆಗಿ ಕ್ಯಾಮ್ರಾ ಮತ್ತೆ ಸ್ಟೇಜ್ ಮೇಲೆ ಮಾಡುವಾಗ ನಾನು ಅದನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಅದಕ್ಕೊಂದು ಗೆಲುವಿದೆ ಅಂತ ನನ್ಗೆ ಈ ಥರ ಪ್ರಶಸ್ತಿಗಳು ಅನ್ನಿಸೋದಾಗ ತುಂಬ ಸೋತಿದ್ದೀನಿ, ಮಧ್ಯದಲ್ಲಿ ಸೋತಿದ್ದೀನಿ, ಅವಮಾನಗಳು ಅನುಭವಿಸಿದ್ದೀನಿ. ಆದರೂ ನಾನು ಆ ಟೈಮಲ್ಲಿ ಯಾವ ರೀತಿ ಅಭಿವ್ಯಕ್ತಿಸ್ತೀನಿ ಅದು ಸತ್ಯ. ಅಷ್ಟೇ ಪ್ರಾಮಾಣಿಕವಾಗಿರ್ತೀನಿ, ಕ್ಯಾಮ್ರಾ ಮುಂದೆ ಆಗ್ಬೋದು, ಸ್ಟೇಜಲ್ಲಿ ಆಗ್ಬೋದು. ಅದಕ್ಕೊಂದು ಜಯ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇವೆಲ್ಲ ಕಾರಣ. ಪ್ರಶಸ್ತಿಗಳ ಬಗ್ಗೆ ಅಭಿಪ್ರಾಯ ಮೊದಲು ಹೆಂಗಿತ್ತು ನಿಮಗೆ? ಪ್ರಶಸ್ತಿಗಳ ಬಗ್ಗೆ ಗೊತ್ತೇ ಇರ್ಲಿಲ್ಲ ನನಗೆ. ಆ ಫಿಲ್ಮ್ ಫೇರ್ ಮಾತ್ರ ಚಿಕ್ಕ ಹುಡುಗಿರಿದ್ದಾಗ್ಲೂ ರಾಜ್ಕುಮಾರ್ ಸರ್ ಫಿಲ್ಮ್ ಫೇರ್ ಬಂತಂತೆ, ಇವ್ರಿಗೆ ಇಷ್ಟ ಬಂತಂತೆ, ಫಿಲ್ಮ್ ಫೇರ್ ಅಂತೆ ಅಂತೆಲ್ಲ ನಾವು ಮಾತಾಡ್ತಿದ್ವಲ್ಲ. ನಿಮಗ್ ಬಂದಿದ್ದು 70ನೇ ಫಿಲ್ಮ್ ಫೇರ್ ಫೆಸ್ಟಿವಲ್ ನಲ್ಲಿ ಅವಾರ್ಡ್. ಸೊ 69 ಆಗೋಗಿದೆಯಲ್ಲ. ಸೊ ನೀವು ಹುಟ್ಟಕ್ ಮುಂಚೆ, ನಾನು ಹುಟ್ಟಕ್ ಮುಂಚೆ ಆಗೋಗಿದೆ ಅಷ್ಟು. ಅದನ್ನೆಲ್ಲ ಬರೀ ಕನ್ಸಲ್ಲಿ ಬ್ಲ್ಯಾಕ್ ಲೇಡಿ ಅಂದು ತಮ್ಮ ಕಣ್ ಮುಂದೆ ಇರುತ್ತದೆ. ಬ್ಲ್ಯಾಕ್ ಲೇಡಿ ಕೈಯಲ್ಲಿ ಇಟ್ಕೊಂಡು ಈ ಒಂದು ಪೀಸಿಗೆ ಇಷ್ಟೆಲ್ಲ ಮಾಡ್ಬೇಕಾ ಅಂತ ಅನ್ಸುತ್ತೆ. ಅಂದ್ರೆ ಒಂದ್ ಕ್ಷಣ ಅನ್ಸುತ್ತೆ ನಾವೆಲ್ಲ ಥಿಯೇಟರ್ ಅಂದ್ಮೇಲೆ ಎಲ್ಲಾನು. ಆಮೇಲೆ ಅನ್ಸುತ್ತೆ ಈ ಬ್ಲ್ಯಾಕ್ ಲೇಡಿ 70 ವರ್ಷದಿಂದ ಇದ್ದಾಳೆ, ಹಂಗೆ ಇದ್ದಾಳೆ, ದಪ್ಪ ಆಗಿಲ್ಲ, ಸಣ್ಣ ಆಗಿಲ್ಲ, ಮಾಸಿಲ್ಲ ಬಣ್ಣ. ಈ ಗ್ಲಾಮರ್ ಹುಡುಗಿಗೆ ಅಂದ್ರೆ ಈ ಪ್ರಶಸ್ತಿನೇ ಎಷ್ಟು ಗ್ಲಾಮರಸ್ ಆಗಿದೆ ಅಂದ್ರೆ ನಾನ್ ಕುತ್ಕೊಂಡು ನೋಡ್ತಿದ್ದೆ, ಒಬ್ಳೆ ಮಲ್ಕೊಂಡು ಅವಾರ್ಡ್ನ. ಅದು ಎಷ್ಟು ಅದು ಒಂದು ಮಾತಾಡ್ತಿತ್ತು. ರಿಯಲಿ ಅದು ಏನಿದೆ ಬ್ಲ್ಯಾಕ್ ಲೇಡಿ, ಕಪ್ಪು ಸುಂದರಿ ಅಂತ ಹೇಳಿ ಅದು ಮಾತಾಡುತ್ತೆ. ಅಂದ್ರೆ ಹಂಗಲ್ಲ, ನನ್ನ ಭಾವ. ನಾನು ಒಂಥರ ಅದನ್ನ ನೋಡ್ಕೊಂಡು, ನಾನು ಒಬ್ಳೆ ಅಲ್ಲ, ಆತರ ಎಷ್ಟೋ ಜನ ಪ್ರಶಸ್ತಿ ತಗೊಂಡಿರೋರು ಮಾತಾಡಿರ್ತಾರೆ, ಹೇಳ್ಕೊಳ್ದೆ ಇರ್ಬೋದು. ಒಂದ್ ಖುಷಿ ಆಗುತ್ತೆ. ನಾನು ಅವಳಿಗೂ ಸಂಘರ್ಷ, ನಿನ್ಗ್ ಬರ್ಬೇಕು ಅಂತ ನಾನು ಕೋಳಿ ಹೆಸರು ಮಾಡ್ಬೇಕಾಯ್ತಾ, ಆದ್ರೂ ನೀನ್ ಎಷ್ಟು ಒಳ್ಳೆವಳು ನೋಡು, ಕಂಟೆಂಟ್ ಸಿನಿಮಾನ ನೀನ್ ಸೆಲೆಕ್ಟ್ ಮಾಡ್ಕೊಂಡು ಕಂಟೆಂಟ್ ಸಿನಿಮಾದ ಆಕ್ಟರ್ ಪ್ರಶಸ್ತಿ ಬರ್ಬೇಕು, ಅವ್ರ ಮನೆಗೂ ನಾನು ಹೋಗ್ಬೇಕು ಅಂತ ಬಂದಿದ್ಯಲ್ಲ ಅಂತ. ನಾನು ಆತರ ಫಿಲ್ಮ್ ಫೇರ್ ಅನ್ನೋದು ಕಮರ್ಷಿಯಲ್. ಎಕ್ಸಾಕ್ಟ್ಲಿ. ಅಂದ್ರೆ ಕಮರ್ಷಿಯಲ್, ವಾಣಿಜ್ಯಾತ್ಮಕವಾಗಿ ಬರುವಂತ ಸಿನಿಮಾಗಳ ನಡುವೆ ಒಂದು ಕಂಟೆಂಟ್ ಫಿಲಮ್ ಹೋರಾಡುತ್ತೆ, ಅದ್ರಲ್ಲಿ ಒಂದು ಪಾತ್ರಕ್ಕೆ ಒಂದು ಅವಾರ್ಡ್ ಬರುತ್ತೆ ಅಂದ್ರೆ ಗ್ರೇಟ್. ಅದು ಗ್ರೇಟ್. ನಾನೇನು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಏನು ನನಗೆ ಗೊತ್ತಾಗ್ತಿಲ್ಲ, ನಾನೇ ಇನ್ನೂ ರಿಯಲೈಸ್ ಆಗಿಲ್ಲ, ಇನ್ನು ಸ್ಟೇಟ್ ಅವಾರ್ಡ್ ಇಶ್ಯೂ ಆಗಿಲ್ಲ. ಓಕೆ, ಹೌದು, ಕರೆಕ್ಟ್. ಸೊ ಹಾಗಾಗಿ ಪಿಂಕಿಯಲ್ಲಿ ಇನ್ನೂ ಬಾಕಿ ಇದೆ. ಪಿಂಕಿಯಲ್ಲಿ ಇಶ್ಯೂ ಆಗೋದು ಬಾಕಿ ಇದೆ. ಬಟ್ ಏನಿವೆ, ಯಾವಾಗಲೂ ಪ್ರಶಸ್ತಿಗಳು ಬೂಸ್ಟ್ ಅಪ್ ನಮಗೆ. ನನ್ನ ಡೆಬ್ಯೂ ಫಿಲಿಮ್ ಅದಕ್ಕೂ ಸ್ಟೇಟ್ ಅವಾರ್ಡ್, ಪಲ್ಲಟ. ಎಷ್ಟು ಸ್ಟೇಟ್ ಅವಾರ್ಡ್ ನಿಮಗೆ ಬಂದಿರೋದು? 2. ಕನ್ನಡದ ನಟಿಯರಿಗೆ ತುಂಬಾ ಕಮ್ಮಿ ಸಿಗೋದು. ಅದು ಇಂಡಿಯನ್ ಫಿಲ್ಮ್ ಫೇರ್, ಇಂಡಿಯನ್ ಕ್ಯಾಟಗರಿಲಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬರೀ ಕನ್ನಡ ಸಿನಿಮಾ ಅಂತ ಮಾಡಲ್ಲ. ಇವೆಲ್ಲ ನಮ್ಮ ನಿರ್ದೇಶಕರು, ಸ್ಪೆಷಲಿ ನಾನು ಆಕ್ಟ್ ಮಾಡಿರೋ ನಿರ್ದೇಶಕರು, ಅವರಿಗೆ ಪ್ರಶಸ್ತಿ ಸಿಕ್ಕುವಷ್ಟು ಖುಷಿ ಪಡ್ತಾರಲ್ಲ, ಇಲ್ಲಿ ನಾನು ಬ್ಲೆಸ್ಡ್. ಒಂದು ಎನರ್ಜಿ ಬೂಸ್ಟರ್ಸ್ ಅವೆಲ್ಲ. ಯಾರೋ ಬಂದು ಬೆನ್ ತಟ್ಟದಂಗೆ ಚೆನ್ನಾಗಿ ಮಾಡ್ತಿದ್ಯಮ್ಮ, ಗೋ ಹೆಡ್. ಹೌದು, ಒಂದು ಪ್ರಶಸ್ತಿಗಳು ಯಾವಾಗಲೂ ಕೂಡ. ಬಟ್ ಪ್ರಶಸ್ತಿ ಹಿಂದೆ ನೀವು ಬಿದ್ದಿಲ್ವಲ್ಲ. ಬಟ್ ನಿಮಗೆ ಬರ್ತಿರೋದು ನೋಡಿದ್ರೆ ಏನಪ್ಪ ಇದು, ಇವ್ರು ಹಿಂಗ್ ಸಿನಿಮಾ ಮಾಡ್ತಾ ಇದಾರೆ, ಹಿಂಗ್ ಅವಾರ್ಡ್ ಬರ್ತಾ ಇದೆ ಅನ್ಸ್ಬಿಡುತ್ತೆ.
ಇಲ್ಲ ಸರ್, ನಾನು ಸಿನಿಮಾ ಕಮ್ಮಿನೇ ಮಾಡಿರೋದು, ತುಂಬಾ ಕಮ್ಮಿ. ವರ್ಷಕ್ಕೊಂದು 2 ವರ್ಷಕ್ಕೊಂದು ಹಂಗೆ. ಈಗ ನಾನು 1 ವರ್ಷದಲ್ಲಿ ಅದೇ ಹೇಳ್ಕೊಂಡಿದ್ದು, ನಾನು 1 ವರ್ಷದಲ್ಲಿ 3 ಪ್ರಶಸ್ತಿ ಬಂತು 3 ಚಿತ್ರಗಳಿಗೆ. ಅಂದ್ರೆ ಘೋಷಣೆ ಆಗಿದ್ದು 2 ಇಶ್ಯೂ ಆಗಿದ್ದು. 1 ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ 1 ವರ್ಷದಲ್ಲಿ. ನಾನು ಎಲ್ಲ ಅಯ್ಯೋ ಅಕ್ಷತಾ ತುಂಬಾ ದಣದ್ ಬಿಟ್ಟಿದ್ಯಾ ಸಿನಿಮಾ ಇಂಡಸ್ಟ್ರಿಲಿ ಅಂತಾರೆ. ನಾನು ದಣದೇ ಇಲ್ಲ. ನನಗೆ ಈಗಲೂ ಆಸೆ, ನಾನು ಸುಸ್ತಾಗುವಷ್ಟು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತ. ಅದನ್ನ ನಾನು ಥಿಯೇಟ್ರಲ್ಲಿ ಮಾಡಿದ್ದೀನಿ. ಸುಸ್ತಾಗಿದೆ ನಂಗೆ, ಅಲ್ಲಿ ಇಲ್ಲ ಅಂತಿಲ್ಲ. ಸಿನಿಮಾ ರಂಗದಲ್ಲಿ ಸುಸ್ತಾಗುವಷ್ಟು ಕೆಲಸ ಮಾಡಬೇಕು, ಆದರೆ ದಣದೇ ಇಲ್ಲ. ಮಾಡೋ 1 ಸಿನಿಮಾ, ವರ್ಷಕ್ಕೊಂದು ಸಿನಿಮಾ, 20ರಿಂದ 30 ದಿನ ಶೂಟಿಂಗ್ ಆದರೂ ನಾನು 2 ತಿಂಗಳು ರೆಡಿಯಾಗಿರ್ತೀನಿ. ಶೂಟಿಂಗ್ ಆದಮೇಲೆ ಅದರಿಂದ ಆಚೆ ಬರೋಕ್ಕೆ ಅದೆಷ್ಟು ತಿಂಗಳು ಹಿಡಿಯುತ್ತೋ ಗೊತ್ತಿಲ್ಲ. ನೀವ್ಯಾಕೆ ಬೇರೆ ನಟಿಯರ ಥರ ಇಲ್ಲ ಹಲವಾರು ಆ್ಯಂಗಲ್ಗಳಲ್ಲಿ? ಅದು ನನಗೆ ಅದೇ ಹೇಳಿದ್ನಲ್ಲ, ಥಿಯೇಟರ್, ರಂಗಭೂಮಿ, ಅದ್ರ ಜೊತೆಗೆ ನಾನು ತುಂಬ ಪ್ರಾಕ್ಟಿಕಲ್. ನಮ್ಮ ಬಡತನ ಮತ್ತು ನಾನು ವಾಪಸ್ ಎಲ್ಲಿಗೆ ಹೋಗಬೇಕು ಅಂತ ನನಗೆ ಗೊತ್ತಿರೋದ್ರಿಂದ ಹಂಗಿಲ್ಲ. ನಾನು ಅಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಿಲ್ಲ. ನಾನು ವಾಪಸ್ ನಮ್ಮ ಊರಿಗೆ ಹೋಗಿ ಕೃಷಿ ಮಾಡಬೇಕು, ಅಲ್ಲೇ ಥಿಯೇಟ್ರ್ ಮಾಡಬೇಕು ಅಂದ್ಕೊಂಡಿರೋಳು. ಸೊ ಗ್ಲ್ಯಾಮರು, ನೇಮು, ಫೇಮು ಬಂದ್ಬಿಟ್ರೆ ಬಹುಶಃ ನನ್ನನ್ನು ಜನನೇ ಕರ್ಕೊಳ್ಳಲ್ವೇನೋ. ಸೊ ನಾನು ಆದಷ್ಟು ಜನಗಳ ಜೊತೆ ಇರಬೇಕು, ಹತ್ರದಲ್ಲಿರಬೇಕು, ಭೂಮಿ ಜೊತೆ ಇರಬೇಕು, ಓಡನಾಡ್ತಾ ಇರಬೇಕು. ಈವನ್ ಲೀಕ್ಔಟ್ ಅನ್ನೋ ಒಂದು ನಾಟಕ ಹಳ್ಳಿಗಳಲ್ಲಿ ಹೋಗಿ ಶೋ ಮಾಡ್ತೀನಿ ಅಂತ ಅಂದರೆ, ಒಬ್ಬಳು ಬಿಗ್ ಬಾಸ್ ಅವಳು ನಾಟಕ ಮಾಡಕ್ಕೆ ಬರ್ತಾಳಂತ್ರಿ ಅಂತೆಲ್ಲ ಹಿಂಗಂದಾಗ, ಅಫ್ಕೋರ್ಸ್ ಅಲ್ಲಿಯ ನಾಟಕದಲ್ಲಿ ಹೆಣ್ಮಕ್ಳದ್ದೊಂದು ಐಟಮ್ ಸಾಂಗ್ ಇದ್ದೇ ಇರುತ್ತೆ. ಒಬ್ಬಳೆ ಮಾಡ್ತಾಳೆ ಅಂದರೆ ಐಟಮ್ ಸಾಂಗ್ ಇರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬಂದು ಕೂರ್ತಾರೆ. ಹಂಗಾಗಿದೆ ನನಗೆ. ನನಗೊಬ್ರು ಹಿರಿಯ ಸಿನಿಮಾ ಕಲಾವಿದರೊಬ್ರು, ಹಾಸ್ಯ ಕಲಾವಿದರು, ಕನ್ನಡ ಸಿನಿಮಾ ಜಗತ್ತಲ್ಲಿ ಒಂದು 800 ಸಿನಿಮಾಕ್ಕೂ ಹೆಚ್ಚು ಅಭಿನಯಿಸಿರೋರೊಬ್ರು ಹೇಳ್ತಿದ್ರು, ಹರೀಶ್, ಥಿಯೇಟ್ರು ಈಗ ಹೆಂಗಿದೆ ಅಂದರೆ ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲದೆ ಜನ ಇಷ್ಟಪಡಲ್ಲ, ಆ ಮಟ್ಟಕ್ಕೆ ಬಂದು ನಿಂತಿದೆ. ಹಾಗಾಗಿ ನನಗಿಷ್ಟ ಇರಲಿ ಬಿಡಲಿ, ನಾನು ಹೇಳಬೇಕಾದ ಅನಿವಾರ್ಯತೆ ತುಂಬ ಚೆನ್ನಾಗಿ ಇತ್ತು ಅಂದರು. ನಾ ಮಾಡಿಲ್ಲ. ನಾ ಕಾಂಟೆಂಪ್ರರಿ ಥಿಯೇಟರ್, ನಾ ಎಕ್ಸ್ಪಿರಿಮೆಂಟ್ ಥಿಯೇಟರ್. ಈವನ್ ಲೀಕ್ಔಟ್ ಅನ್ನೋ ಫಾರ್ಮ್ ಕೂಡ ನಾನು ಹುಡುಕಾಟ ಮಾಡಿದ್ದು ನನ್ನ ಪ್ರಾಕ್ಟೀಸಲ್ಲಿ. ರಂಗಭೂಮಿಗೆ ಯಾವುದೇ ಶಾಸ್ತ್ರ ಇಲ್ಲ. ನೀನು ಡಬಲ್ ಮೀನಿಂಗ್ ಹೇಳಿದ್ರೇ ಈ ಥರ ಶಾಸ್ತ್ರವಾಗಿ ಮಾಡಬೇಕು. ಕ್ಲಾಸಿಕಲ್ ಡ್ಯಾನ್ಸ್ ಶಾಸ್ತ್ರೀಯವಾಗಿದೆ, ಮ್ಯೂಸಿಕ್ ಇದೆ, ಆದರೆ ರಂಗಭೂಮಿ ಇಲ್ಲ. ರಂಗಭೂಮಿ ಅನ್ನೋದು ಯಾವಾಗಲೂ ಹುಡುಕಾಟ. ಅದಕ್ಕೆ ನನಗೆ ರಂಗಭೂಮಿ ತುಂಬ ಇಷ್ಟ. ಇಲ್ಲಿ ಸಂಗೀತ ಇದೆ, ಸಾಹಿತ್ಯ ಇದೆ, ಆಮೇಲೆ ಭಾಷೆ ಇದೆ, ಇಲ್ಲಿ ಪ್ರತಿಯೊಂದು ಇದೆ. ಬೆಳಕಿದೆ, ವಸ್ತ್ರ ಇದೆ, ವಿನ್ಯಾಸ ಇದೆ. ಒಂದು ಸಣ್ಣ ಪುಟ್ಟ ಪ್ರಾಪರ್ಟಿನೂ ನಾವು ಅದಕ್ಕೆ ಜೀವ ತುಂಬ ನಟಿಸ್ಬೇಕು. ಅದಕ್ಕೆ ನನಗೆ ಬ್ಲ್ಯಾಕ್ ಲೇಡಿನ ಜೊತೆ ಮಾತಾಡಿದ್ದು ಅನಿಸುತ್ತೆ. ಗುಡ್. ನಮ್ಗೆ ಯಾವಾಗಲೂ ನೋಡಿ, ನೀವು ಆಗಲೇ ಹೇಳಿದ್ರಿ ಮಣ್ಣಿನ ಜೊತೆ ವಾಪಸ್ ಬೆರಿಬೇಕು ಅಂತಿರೋಳು ನಾನು ಅಂತ. ಅದಕ್ಕೆ ಅನಿಸುತ್ತೆ ಅವ್ರ ಹೆಸರು ಜೊತೆ ಅವರ ಊರ ಹೆಸರು ಹಾಗೆ ತಳಕ್ಕೆ ಹಾಕ್ಕೊಂಡಿದೆ, ಅಕ್ಷತಾ ಪಾಂಡವಪುರ. ಹೌ ಪ್ರೌಡ್ ಯು ಆರ್. ನನಗೆ ನಮ್ಮೂರ ಹೆಸರು ಕೊಟ್ಟಿದ್ದು ನಾಕ್ತಿಹಳ್ಳಿ ಚಂದ್ರಶೇಖರ್. ಅಲ್ಲಿವರೆಗೂ ನಾನು ಅಕ್ಷತಾ ಗೌಡ. ತಂದೆ ಹೆಸರೇನು? ಅಕ್ಷತಾ ಮೋಹನ್. ಮೋಹನ್. ಇಲ್ಲಿ ನನ್ನ ಹೆಸರು ಅಕ್ಷತಾ ಮೋಹನ್ ಅಂತಾನೆ ಬರುತ್ತೆ. ಬಟ್ ಆಮೇಲೆ ಅದು ಗೌಡ ಆಯ್ತು. ಗೌಡ ಆದ್ಮೇಲೆ ನಮ್ಮ NST ಅವರೆಲ್ಲ ಅಕ್ಷತಾ ಗೋಡ ಅಂತಿದ್ರು. ಗೋಡ ಅಲ್ಲಿ ದೇವೇಗೌಡ ಕೂಡ ದೇವೇಗೌಡ ನಿಮ್ ರಿಲೇಟಿವ್ ಅಂತ ಕೇಳ್ತಿದ್ರು. ಹೌದು, ಗೋಡ ಅಂತ. ನನ್ಗೆ ಯಾಕೋ ಆಮೇಲೆ ಈ ಜಾತಿ ಸೂಚಕ ಬೇಡ ಅನಿಸ್ತು NST ಇಂದ ಬರುವಾಗ್ಲೇನೆ. ಸೊ ಹಂಗಾಗಿ ಏನೂ ಇಲ್ಲ, ಅಕ್ಷತಾ, ಖಾಲಿ ಅಕ್ಷತಾ. ಅವಾಗ ಇಷ್ಟಕಾಮ್ಯದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದಾಗ ಹೆಸರು ಕೊಡಬೇಕು ಅಂದಾಗ ಏನಿರಲಿ ಅಂದರು. ಸರ್ ಹಿಂಗೆ ಅನ್ನಿಸ್ತಿದೆ, ಏನು ಮಾಡಲಿ ಅಂತ. ನಾನು ನಾಕ್ತಿಹಳ್ಳಿ, ನೋಡು ನೀನು ನಿಮ್ಮ ಊರ ಹೆಸರು ಇಟ್ಕೊಂಡ್ರು. ನನ್ನ ಹಾರೋಹಳ್ಳಿ, ಪಾಂಡವಪುರನೂ ಅಲ್ಲ, ಆಮೇಲೆ ಪಾಂಡವಪುರ ಇದ್ದದ್ದು ಪಕ್ಕದ ಹಾರೋಹಳ್ಳಿ ಅಂತ ಕೊಡೋಣ ಅಂದೆ. ಒಂದು ಕೆಲಸ ಮಾಡು, ನೀನು ಮಂಡ್ಯ ಅಕ್ಷತಾ ಅಂತ ಕೊಡೆ. ಸಾರ್ ಬೇಡ ಸರ್ ಅಂತ. ಅದಕ್ಕೆ ಪಾಂಡವಪುರ ಅಕ್ಷತಾ ಕೊಟ್ಬಿಡೋಣ ಅಂದ್ರು. ನನಗೆ ಅದು ಸೌಂಡ್ ಆಗೋವರೆಗೂ ನನ್ಗೆ ಗೊತ್ತಿರ್ಲಿಲ್ಲ. ಒಂದು ಸೌಂಡ್ ಆಗ್ಬೇಕು, ಆಯ್ತು ಅಂತ ಹೇಳಿದೆ. ಅಕ್ಷತಾ ಪಾಂಡವಪುರ ಆಯ್ತು. ಅದಾದ್ಮೇಲೆ ನಮ್ಮ ವಾಪಸ್ ನನ್ಗೆ ಬೇಡ ಊರ ಹೆಸರು, ಬೇರೆ ಅಪ್ಪನ ಹೆಸರನ್ನು ವಾಪಸ್ ಹಾಕೊಳ್ಳೋಣ ಅನ್ನೋ ಹೊತ್ತಿಗೆ ಸ್ಟೇಟ್ ಅವಾರ್ಡಲ್ಲಿ ಇಶ್ಯೂ ಆಗ್ಬಿಡ್ತು 2016. ಅಲ್ಲಿಗೆ ಫಿಕ್ಸ್ ಆಗ್ಬಿಡ್ತು. ಅಂದ್ರೆ 1 ಲಕ್ಷ ತಂದ್ಕೊಟ್ಟಿದೆ ನಿಮ್ಮೂರು, ನಿಮ್ ಜಾಗ, ನಿಮ್ ಮಣ್ಣು. ಇಲ್ಲ, ನಾನು ಹೇಳ್ತೀನಲ್ಲ, ಇವತ್ತು ನಾನು ಒಬ್ಳು ನಟಿಯಾಗಿದ್ದೀನಿ, ನನ್ನನ್ನು ಇಷ್ಟಪಡ್ತಾರೆ ಜನ ನಟಿಯಾಗಿ ಅಂತಂದರೆ ಅದು ಕಾರಣನೇ ನಮ್ಮ ಊರು, ನೆಲ, ಬೇರು. ನಾವು ಯಾವಾಗಲೂ ಕಲಿಯೋದೇ ಶಾಸ್ತ್ರ ಇಲ್ಲ ಅಂತ ಹೇಳ್ತೀನಲ್ಲ, ಅವರ ಭಾವನೆಗಳನ್ನ ನಾನು ನೋಡ್ತಾ ಇರ್ತೀನಿ, ಅವ್ರಿಗೆ ಬೆರಿತಾ ಇರ್ತೀನಿ. ನನ್ನ ನೆಲ ಹೇಳ್ಕೊಡುತ್ತೆ. ಆಮೇಲೆ ರಿಚುವಲ್ಸ್ ಎಲ್ಲ ಬೇಡ ಅಂತ ನಾವು ಒಪ್ಕೊಂಡ್ರು ನಮ್ಮ ಊರಿನ ಬಲಿ ನಂಗೆ ತುಂಬ ಏನಾದರೂ ಹೇಳ್ಕೊಟ್ಟಿರುತ್ತೆ. ಅಲ್ಲಿ ಮಾರಿ ಕುಣಿತ ನನ್ನನ್ನು ಕುಣಿಸಿರುತ್ತೆ. ಇವೆಲ್ಲವೂ ನಮ್ಮನ್ನ ಒಬ್ರು ನಟರಾಗಿ ಮಾಡಿರುತ್ತೆ. ನಂಗೆ ಅಷ್ಟು ಸುಲಭವಾಗಿ ನಮ್ಮ ಊರು ಬೇಡ, ನಾನೊಬ್ಳು ನಾಸ್ತಿಕಳು ಅಂತ ಹೇಳೋಕ್ಕಾಗಲ್ಲ.
ನಾನು ಮೂರ್ತಿನ ಪೂಜೆ ಮಾಡಲ್ಲ, ಆದ್ರೆ ಇರುಚೋ ಶಕ್ತಿನ ನಂಬ್ತೀನಿ. ಇವೆಲ್ಲ ಒಬ್ಬ ನಟನೆ ಅನ್ನೋದು ಸುಲಭದ ಒಂದು ವಸ್ತು ಅಲ್ವೇ ಅಲ್ಲ. ನೀವು ಇದರಿಂದ ಕಲಿತೀನಿ ಅಂತ ಅಂದ್ರೆ ಬರಲ್ಲ, ಬರೀ ಇದರಿಂದ ನಾನು ಆಗದೇ ಇಲ್ಲ. ಅದಕ್ಕೆ ಯಾವ ಅಸ್ತ್ರದಿಂದನೂ, ಒಂದೇ ಅಸ್ತ್ರದಿಂದ ನೀವು ಕಲಿಯಕ್ಕಾಗಲ್ಲ. ಇವೆಲ್ಲ ನಮ್ಮ ಊರು ನೆಲ ನಾನು ಇವತ್ತೊಬ್ರು ನಟಿ ಮಾಡಿರುತ್ತೆ. ಮನೇಲಿ ದೇವ್ರ ಮನೆ ಇದೆಯಾ? ಇಲ್ಲ ಇಲ್ಲ, ಇದೆ. ಅದನ್ನ ಸ್ಟೋರ್ ರೂಮ್ ಮಾಡ್ಕೊಂಡಿದೀವಿ, ಅದ್ರ ಬಾಡಿಗೆ ಮನೆ ಅಲ್ವಾ. ಓಕೆ. ಬಟ್ ಏನು ನಂಬ್ತೀರಾ? ಏನ್ ಪೂಜೆ ಮಾಡ್ತೀವಿ? ನೀವು ಆಸ್ತಿಕರಲ್ವಾ? ನಾಸ್ತಿಕಳಂತೂ ಅಲ್ಲ. ಅಲ್ಲ, ಬಟ್ ಆಸ್ತಿಕರ ಹೌದಾ? ಅದು ಹೇಳೋದ್ ಕಷ್ಟ. ವಾಟ್ ಯು ಬಿಲೀವ್ ಇನ್ ಅಂದ್ರೆ, ಈಗ ಮೂರ್ತಿಯನ್ನ ನಂಬುವುದಿಲ್ಲ ಅಂದ್ರೆ ಏನನ್ನ ಬಿಲೀವ್ ಮಾಡ್ತೀರಿ? ಮೂರ್ತಿ ಪೂಜೆ ಮಾಡೋದಿಲ್ಲ, ಆದ್ರೆ ಮೂರ್ತಿಯ ಒಂದು ಆರ್ಟ್ ಆಗಿ ನೋಡ್ತೀನಿ. ಈಗ ಶಿವ, ಗಣೇಶ, ಆಂಜನೇಯ, ರಾಘವೇಂದ್ರ ಸ್ವಾಮಿ ಅಥವಾ ಶಕ್ತಿ ಪೀಠಗಳು ಅಥವಾ ದೇವಿ, ಇದು ಯಾರಿಗೂ ಕೈ ಮುಗಿಯಲ್ವಾ? ಅದನ್ನ ಮುಗಿಲೂಬಹುದು ನನ್ಗನ್ಸಿದ್ರೆ, ಅಥವಾ ಸ್ಮರಿಸ್ಲೂಬಹುದು. ಆದ್ರೆ ಅಲ್ಲಿ ಗಂಧದ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಅವ್ರ ಮುಂದೆ ಪೂಜೆ ಮಾಡಲ್ಲ. ನನ್ಗೆ ಭಕ್ತಿ ಮನ್ಸಲ್ಲಿರುತ್ತೆ. ಅವ್ರಿಗೆ ಒಂದು ಮನೆ ಅಂತ ಕೊಟ್ಟು ದೇವ್ರಿಗೆ ಅಷ್ಟಗ್ಲ ಮನೆಯಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲೈಬ್ರರಿ ಮಾಡ್ಕೋಬಹುದು, ಇಲ್ಲ ಒಂದು ಸ್ಟೋರ್ ರೂಮ್ ಮಾಡ್ಕೊಬಹುದು. ಅದಕ್ಕಾಗಿ ನಾನು ಈ ಬುದ್ಧನ ಜಾಸ್ತಿ ಇಡ್ತೀನಿ, ಶಿವನ ಮೂರ್ತಿ ಇದನ್ನ ಆರ್ಟ್ ಆಗಿ ನೋಡ್ತೀನಿ. ಗಣಪತಿಯ ಹಲವಾರು ಈ ವಿಗ್ರಹಗಳು ನಂಗೆ ಇಷ್ಟ, ಅದ್ರಲ್ಲಿ ಆರ್ಟ್ ಆಗಿ ನೋಡ್ತೀನಿ. ಅದೇ ಭಕ್ತಿ ಮಾತಾಡ್ತೀನಿ, ನಮ್ ಗಣಪ, ನಮ್ ಶಿವ, ಈ ತರದೊಂದು ಕತೆ ಅಲ್ಲ. ನಾನು ಒಬ್ಳು ನರೇಟರ್ ಆಗಿರೋದ್ರಿಂದ ಈ ತರದ್ದೆಲ್ಲ ಬಿಡಲ್ಲ, ರಿಜೆಕ್ಟ್ ಮಾಡಲ್ಲ. ಹೂವ, ಕರ್ಪೂರ, ಮಂಗಳಾರತಿ ಆ ತರದೆಲ್ಲ ಸೀನ್ ಇಲ್ಲ. ಎಕ್ಸ್ಟ್ರೀಮ್ ಪೂಜೆಗಳಿಲ್ಲ. ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀರಾ? ಹೋಗ್ತೀರಿ. ಸೊ ಅಲ್ಲಿ ಅದೆಲ್ಲ ರಿಚುವಲ್ಸ್ ಏನಿದೆ ಅದೆಲ್ಲ ಭಾಗವಹಿಸ್ತೀರಿ? ಇಲ್ಲ, ಹಂಗೂ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಸುಮ್ನೆ ಕೂತ್ ಬರ್ತೀನಿ, ತಣ್ಣಗಿರುತ್ತೆ, ಜನಗಳು ನೋಡ್ತೀನಿ. ಭಗವಂತ ಏನೋ ಕೇಳ್ಕೊಳ್ಳೋದು, ಬೇಡ್ಕೊಳ್ಳೋದು? ಇಲ್ಲ, ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ದೇವಸ್ಥಾನಕ್ಕೆ ಹೋಗೇ ಮಾಡಲ್ಲ. ಆದ್ರೆ ಒಂದು ಸ್ವಲ್ಪ ಧ್ಯಾನ ಮಾಡ್ತೀನಿ, ಕೂತಿರ್ತೀನಿ. ಮತ್ತೆ ನನ್ಗೆ ಯಾವ್ದಾದ್ರು ಕ್ಯಾರೆಕ್ಟರೈಸೇಷನ್ ಬೇಕು, ಅಬ್ಸರ್ವೇಷನ್ ಬೇಕು ಅಂದ್ರೆ ದೇವಸ್ಥಾನಕ್ಕೆ ಬರೋರಲ್ಲಿ ಬೇರೆ ತರದ ಮುಖವಾಡಗಳು ಕಾಣಿಸ್ತಾ ಇರುತ್ತೆ. ಆ ಮುಖಗಳನ್ನ ನೋಡಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ. ರಿಯಲಿ? ನಾನು ಕ್ಯಾರೆಕ್ಟರೈಸೇಷನ್ಸ್ ಮೇಲೆ ತುಂಬಾ ಕೆಲಸ ಮಾಡ್ತೀನಿ. ಸೊ ದೇವಸ್ಥಾನದಲ್ಲಿ ಯಾರು ಬರ್ತಿದ್ದಾರೆ, ಅವ್ರು ಏನ್ ಬೇಡ್ಕೋತಿದ್ದಾರೆ, ಮುಖ ಚರ್ಹೆ ಹೇಗಿರುತ್ತೆ, ಆ ನೋವೇನಿದೆ, ಸೊ ಇದೆಲ್ಲ ಗ್ರಹಿಸ್ತಾ ಕೂತಿರ್ತೀರಿ? ಹೌದು. ಅವರು ಯಾವ ತರ ಬಟ್ಟೆ ಹಾಕೊಂಡು ಬಂದಿದ್ದಾರೆ, ಯಾರ ಮೊಬೈಲ್ ಎಲ್ಲಿದೆ, ಯಾರು ದೇವಸ್ಥಾನದಲ್ಲಿ ಹೆಂಗೆ ಯಾವ ಪಿಚ್ಚಲ್ಲಿ ಮಾತಾಡ್ತಿದ್ದಾರೆ, ಅವ್ರ ಭಕ್ತಿ ಕ್ಯೂ ಅಲ್ಲಿ ಇದ್ದಾಗ ಹೆಂಗಿರುತ್ತೆ. ಇವಾಗ ವೆರಿ ಕುತೂಹಲದ ವ್ಯಕ್ತಿತ್ವ ನಿಮ್ದು. ಅಫ್ಕೋರ್ಸ್ ನಾನು ತುಂಬಾ ಅಪರೂಪ ನೀವು ಆಕ್ಚುಲಿ ಈ ತರ. ನೈಸ್. ಹಂಗಾಗಿ ದೇವಸ್ಥಾನಕ್ಕೂ ಹೋಗ್ತೀನಿ, ಎಲ್ಲಾ ಕಡೆನೂ ಇದಕ್ಕಾಗಿ ಹೋಗ್ತೀನಿ. ಒಬ್ಬ ನಟಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಿಳ್ಕೊಳಕ್ಕೆ ನಾನು ಹುಚ್ಚಿ ತರ ಓಡಾಡ್ತೀನಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಒಂದು ಮಾತಿದೆ. ಭಗವಂತ ಕಷ್ಟ ಆಗ್ಬಿಟ್ಟಿದೆ ಕಾಪಾಡಪ್ಪ ಅಂತ ಯಾವತ್ತೂ ಹಂಗೆ ಕೇಳಲ್ವಾ? ಹೌದಾ? ಕಷ್ಟ ಸುಖ ಬಂದಾಗ್ಲೂ ದೇವ್ರೆ ಥ್ಯಾಂಕ್ಸ್ ಅಂತಾನು ಹೇಳಲ್ಲ. ನಾನೀಗ ದೇವ್ರು ಅಂತ ಇವಾಗ ಇನ್ನೊಂದು ಹೇಳ್ತೀನಿ. ಈ ಪ್ರಶಸ್ತಿಗಳೆಲ್ಲ ಇಷ್ಟು ಬರ್ತಿದಾವೆ ಅಂದ್ರೆ ನಾನು ಒಂದು ಏನ್ ನಂಬ್ಕೊಂಡಿದೀನಿ ಅಂದ್ರೆ, ನನ್ನ ಅಜ್ಜಿ, ನನ್ನ ಅಮ್ಮ ಇವರೆಲ್ಲ ಮಾಡಿರೋ ಕೆಲಸಗಳು, ಅದ್ರ ಜೊತೆಗೆ ನಾನು ಲೀಕ್ಔಟ್ ಪ್ರವಾಸ ಮಾಡುವಾಗ 100 ಹಳ್ಳಿಗಳಿಗೆ ಹೋಗಿದ್ದೀನಿ. ಅಲ್ಲಿ ಹೆಂಗಸರು ಮತ್ತೆ ನನ್ನ ನಾಟಕದಲ್ಲಿ ಪಾತ್ರಧಾರಿಗಳೇ ಆಡಿಯನ್ಸ್. ನಾನ್ ಮಾತಾಡಕ್ ಹೋದಾಗ ಈ ತರ ಪಾತ್ರಗಳು ಅಂದಾಗ ಅವರು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಶುರು ಮಾಡಿದಾಗ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ. ಸ್ಟೇಜ್ ಮೇಲೆ ಕರೆದು ಅವ್ರು ಎಕ್ಸ್ಪ್ರೆಸ್ ಮಾಡುವಾಗ ಅಳ್ತಾರೆ, ನಗ್ತಾರೆ, ಹಾಡ್ತಾರೆ, ಕುಣಿತಾರೆ. ಅವರು ಯಾರು ಅನ್ನೋದೇ ಇಲ್ಲ. ಅದರಿಂದ ಒಂದು ವಟಾರದವ್ರು ಕೂತ್ ನೋಡ್ತಿದ್ದಾಗ ಒಬ್ರ ಮೇಲೆ ಏನಾದ್ರು ಒಂದ್ ಸ್ವಲ್ಪ ಮನಸ್ತಾಪ ಇದ್ರೆ ಅವ್ರು ಸ್ಟೇಜ್ ಮೇಲೆ ಬಂದು ಹಂಚ್ಕೊಂಡಿದ್ ನೋಡಿ ಎಲ್ಲ ಒಂದಾಗ್ಬಿಡ್ತಾರೆ. ಅಯ್ಯೋ ನಾನು ಇವಳನ್ನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ ಅಂತ. ಆಮೇಲೆ ನಂಗೆ ಹಿಂಗೆ ತಲೆ ಮೇಲೆ ಇಟ್ಟು ಏನ್ ಚಲೋ ಮಾಡ್ದಿ ಅಂತ ಹಿಂಗೆಲ್ಲ ಮಾಡ್ತಾರಲ್ಲ, ಹಿಂಗೆಲ್ಲ ಮಾಡೋದು ಹಿಂಗೆಲ್ಲ, ಅದು ನಾನು ಅವ್ರ ಕೈಯಲ್ಲಿ ಮುಟ್ಟೋದು, ನನ್ನ ತಲೆನ ಹಿಂಗೆ ಇದನ್ನ ನಾನು ಆಶೀರ್ವಾದ ಅನ್ಕೊಳ್ತೀನಿ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಿ? ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀವಿ ಅಂತ ಹೇಳ್ತೀರಾ, ಎಷ್ಟು ದಿನ ಇದ್ದೀರಾ ಅಂತ ಕೇಳಬೇಡಿ. 2015ರಿಂದ ಇದ್ದೀವಿ. ಓಕೆ. ಸೊ 1 ಡೆಕೇಡ್, 10 ವರ್ಷ ಬೆಂಗಳೂರು ಬಂದು ಸೆಟ್ಲ್ ಆಗಿದ್ದಾಯ್ತು. ಅಫ್ಕೋರ್ಸ್ ಊರಿನ ನಂಟು ಇದ್ದೇ ಇರುತ್ತೆ. ಬಟ್ ನೀವು ಮಾತಾಡ್ಬೇಕಾರೆಲ್ಲ ನಿಮ್ಮ ಊರಿನ ಸ್ಲ್ಯಾಂಗ್ ಹೆಂಗ್ ಬಂದ್ಬಿಡೋದು ಗೊತ್ತಾ? ಹೌದು. ಅಯ್ಯೋ, ಬಿಟ್ಕೊಡಕ್ಕಾಗುತ್ತಾ? ನಾನು ಇಲ್ಲೇನು ಆಕ್ಟ್ ಮಾಡ್ತಿಲ್ವಲ್ಲ, ಫೀಲ್ ಮಾಡ್ತಿಲ್ವಲ್ಲ, ಬೇರೆ ಭಾಷೆಗೂ ಮಾತಾಡ್ತಿಲ್ಲ ನೀವು. ನಿಮ್ಮ ಪಾಡಿಗೆ ರಾ ಕೂತಿದ್ದೀರಾ ನೀವು ಆಕ್ಚುಲಿ. ಹೌದು. ಅದು ಬಿಡಕ್ ಇಷ್ಟ ಇಲ್ಲ ನಂಗೆ. ಹೆಂಗಾಗುತ್ತೆ ಅಂದ್ರೆ, ಸಿನಿಮಾದಲ್ಲಿ ಮಾಡ್ಬೇಕು, ನಾಟಕದಲ್ಲಿ ಮಾಡ್ಬೇಕು ಅಂದ್ರೆ ಆಟೋಮೆಟಿಕ್ ಟ್ರಾನ್ಸ್ಫಾರ್ಮೇಶನ್ ಆಗೇ ಆಗುತ್ತೆ. ಇಲ್ಲಿ ನಂಗೆ ಟ್ರಾನ್ಸ್ಫಾರ್ಮೇಶನ್ ಆಗೋ ಅವಶ್ಯಕತೆನೇ ಇಲ್ವಲ್ಲ. ಸಿಟಿಗೆ ಹೋಗಿ ವಾಪಸ್ ಬಂದ್ಬಿಟ್ರೆ ಹಳ್ಳಿಯವರೆಲ್ಲ ಮಾತಾಡ್ತಿರ್ತಾರೆ,
ಸಿಟಿಗೆ ಹೋಗ್ಬಿಟ್ಟ ನೋಡು, ಅಥವಾ ಅವಳು ಚೇಂಜ್ ಆಗ್ಬಿಟ್ರು, ಅಥವಾ ನೋಡು ಹೆಂಗ್ ಮೆರಿತಾರೆ ಅಂತಾರೆ. ಈ ಸಿಟಿಯಿಂದ ಅಮೆರಿಕಕ್ಕೂ ವಾಪಸ್ ಬಂದ್ಬಿಟ್ರೆ ಆ ಲೆವೆಲ್ ಬೇರೆ ಇರುತ್ತೆ, ಬಿಹೇವಿಯರ್ ಬೇರೆ ಇರುತ್ತೆ. ಬಟ್ ಅಕ್ಷತಾ ಹಂಗಲ್ಲ ಅನಿಸ್ತಿದೆ ನಂಗೆ. ಆಮೇಲೆ ಹೆಚ್ಚು ಬೆಂಗಳೂರಲ್ಲೂ ಇಲ್ಲ ನಾನು. ಓಕೆ, ನಾನು ಬೆಂಗಳೂರಲ್ಲಿ ಮನೆ ಮಾಡ್ಬೇಕು, ಒಂದು ಇರ್ಬೇಕು ಅಂತ ಮಾಡಿರೋದು ಬಿಟ್ರೆ, ನಾನು ಅದು RR ನಗರ ಕೆಂಗೇರಿ ಬಿಟ್ಟು ಈ ಕಡೆ ಬರಲ್ಲ. ಊರಿಗೆ ಬೇಗ ಓಡ್ಬೋದು ಪಾಂಡವಪುರಕ್ಕೆ. ಮೆಜೆಸ್ಟಿಕ್ ಬರೋ ಬದಲು ಪಾಂಡವಪುರಕ್ಕೆ ಹೋಗ್ಬೋದು. ಒಂದೂವರೆ ತಾಸಲ್ಲಿ ಊರಲ್ಲಿ ಇರ್ತೀರ. ಹೌದು, ಕರೆಕ್ಟ್, ಹೌದು. ಅದು ಅಲ್ದೇನೋ ನಾನು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀನಿ. ನಾನು 2024 ಅಲ್ಲಿ 40 ದಿನ ಅಷ್ಟೇ ಮನೇಲಿ ಇದ್ದದ್ದು ಕ್ಯಾಲೆಂಡರ್. ಇಡೀ ವರ್ಷದಲ್ಲಿ 365 ದಿನದಲ್ಲಿ. ಭಲೆ ಭಲೆ, ಹಂಗೆ ಸಖತ್ ಗಟ್ಟಿಗಿತ್ತಿ ಹೆಣ್ಮಗಳು ನೀವು. ಇಲ್ಲ, ನಾನು ಗ್ರೂಮ್ ಆಗಕ್ಕೆ ಹೋಗ್ತೀನಿ. ನನಗೆ ಏನನ್ಸುತ್ತೆ ಗೊತ್ತಾ, ಯಾವಾಗಲೂ ಒಂದು ಸಣ್ಣ ಅಚೀವ್ಮೆಂಟ್ ಮಾಡಿದ್ರೆ ಅಥವಾ ಒಂದು ಸಣ್ಣದಾಗಿ ರೆಕಗ್ನಿಷನ್ ಸಿಕ್ಕಿದ ತಕ್ಷಣ ನಿಮ್ಮನ್ನು ಸೋಷಿಯಲ್ ಮೀಡಿಯಾದವ್ರು ಫಾಲೋ ಮಾಡ್ತಾರೆ. ನೀವು ಕುಂತ್ರೆ ನಿಂತ್ರೆ ಊಟ ಮಾಡಿದ್ರೆ ನಿಮ್ಮನ್ನು ತೋರಿಸ್ತಿರ್ತಾರೆ. ಅಕ್ಷತಾ ಪಾಂಡವಪುರ ಅನ್ನುವ ಈ ಸಾಧಕಿ, ಈ ಹೆಣ್ಣುಮಗಳು ಸ್ಟೇಟ್ ಅವಾರ್ಡ್ಗಳು, ಫೆಸ್ಟಿವಲ್ ಅವಾರ್ಡ್ಗಳು, ಇಷ್ಟೆಲ್ಲ ರಂಗದಲ್ಲಿ ಕೆಲಸ ಮಾಡ್ತಿರೋರು ಅಪರೂಪಕ್ಕೆ ಕಾಣಿಸ್ತಾರೆ, ಎಲ್ಲೂ ಕಾಣಿಸಲ್ವಲ್ಲ. ಹೆಂಗಿದು ಅನ್ಸ್ಬಿಡುತ್ತೋ ಒಂದ್ಸಲ ನನಗೆ. ಇರಲ್ಲ. ಆಮೇಲೆ ನನ್ಗೆ ಇದೆಲ್ಲ ಏನು ಇವೆಲ್ಲ ನನಗೆ ಮೈಂಡ್ ಅಲ್ಲ. ಲೈಕ್ ಇಲ್ಲಪ್ಪ, ನನಗೆ ಅದೇ ನಾನು 30 ವಯಸ್ಸವರೆಗೂ ಆ್ಯಕ್ಟಿಂಗ್ನ ಗಟ್ಟಿಯಾಗಿ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಒಂದು 5 ವರ್ಷ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಆಮೇಲೆ ನಾನು ದುಡ್ಡು ಮಾಡಬೇಕು ಅಂದ್ಕೊಂಡವಳು. ಫಸ್ಟೇ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಸೊ ಹಂಗಾಗಿ ನನಗೆ ಇವೆಲ್ಲ ಇಲ್ಲ. ಈಗ ಸ್ವಲ್ಪ ನಾನು ಹೋಗ್ಬೇಕು, ಅಲ್ಲಿ ಕ್ಯಾಮ್ರಾ ಮುಂದೆ ನಿಲ್ಲಬೇಕು. ಇವಾಗ ಸೆಲೆಬ್ರಿಟಿ ಶೋಸ್ಗಳು ಕರೀತಾರೆ, ಅಲ್ಲಿಗೆಲ್ಲ ಹೋಗಬೇಕು. ನಾನು ಸೆಲೆಬ್ರಿಟಿ ಶೋಸ್ಗಳು ಹೋಗೋದೇ ಇಲ್ಲ. ತುಂಬ ಅಂದರೆ ತುಂಬ ಆತ್ಮೀಯರು ಕರೆ. ಯಾಕೆಂದರೆ ನನಗೇನು ಅನಿಸುತ್ತೆ ಅದನ್ನೇ ಹೇಳಬೇಕಾಗುತ್ತೆ. ಕರೆದಿದ್ದಾರೆ ಅನ್ನೋ ಕಾರಣಕ್ಕೆ ಸಿನಿಮಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಏನು ಹೇಳದೆ ಬಂದ್ಬಿಡೋಣ, ತೊಂದರೆ ಇಲ್ಲ, ಈ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ತೀನಿ ಹೀಗೆಲ್ಲ ಹೋಗೋದು. ಯಾರಾದರೂ ನೀವು ಗೆಸ್ಟಾಗಿ ಬರಬೇಕು ಅಂದರೆ ಇಲ್ಲ ಬರಲ್ಲ ಅಂತೀನಿ. ಬರಲ್ಲ ಅಂತ ಇಲ್ಲ, ನಂಗೆ ಗೆಸ್ಟಾಗಿ ಹೋಗಲ್ಲ, ಟೇಪ್ ಕಟಿಂಗ್ಸ್ಗೆ ಹೋಗಲ್ಲ ಮೇಡಮ್. ನನ್ನ ಜೊತೆ ಪೇಯ್ಡ್ ಪ್ರಮೋಷನ್ಗೆ ಮಾಡಿ ಅಂದರೆ ಮಾಡಲ್ಲ. ನಾನು ಯಾರು ನನಗೆ ದುಡ್ಡು ಕೊಡ್ತಿದ್ದಾರೆ ಅಂತ ನಿಮ್ಮ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡೋಕ್ಕೆ ಅಕಸ್ಮಾತ್ ಮಾಡಿದ್ರು ಕೂಡ ನಾನು ಯೂಸ್ ಮಾಡಿ ನನಗಿಷ್ಟ ಆಗಿರೋ ನಾನೇ ಜೆನ್ಯೂನ್ ಮಾಡಿರ್ತೀನಿ. ಇದು ಚೆನ್ನಾಗಿದೆ ಪ್ರಾಡಕ್ಟ್ಸ್ ತಗೊಳ್ಳಿ ಅಂತ. ಕಾಸು ಕೊಡೋದು ಬೇಕಾಗಿಲ್ಲ, ಕಾಸು ಕೊಡೋದೇನು ಬೇಕಾಗಿಲ್ಲ. ಅವ್ರು ಆಮೇಲೆ ಕೆಲವ್ರು ಈಗ ಅಕ್ಷತಾ ಕಿಚನ್ ಶುರು, ಅದನ್ನ ನಾನು ಪರ್ಸ್ನಲ್ ಆಗಿ ಮಾಡ್ತಿಲ್ಲ. ಅಕ್ಷತಾ ಕಿಚನ್ ಶುರು ಆದಮೇಲೆ ಕೆಲವೊಬ್ರು ನಮ್ಮ ಪ್ರಾಡಕ್ಟ್ಸ್ನು ಕೂಡ ನಾನು ಮೊದಲು ತಂದು ಯೂಸ್ ಮಾಡಿ ಆಮೇಲೆ ಇಷ್ಟ ಆದರೆ ಮಾಡ್ತೀನಿ. ನೀವು ಹೆಂಗೆ ಗೊತ್ತಾ, ನಮ್ಮ ಚಾನಲ್ಗೆ ಒಂದು ಸಬ್ ಕ್ಯಾಪ್ಷನ್ ಕೊಟ್ಟಿದ್ದೀನಿ ನಾನು, ಓದಿ. ನೋಡಿದೆ ಆಗಲೇ ಬರ್ತಿದ್ದಂಗೆ, ಇದ್ದಂಗೆ. ನೀವು ಅದಕ್ಕೆ ಸರಿಯಾಗಿದ್ದೀರಾ ಆ್ಯಕ್ಚುಲಿ. ಬಿಕಾಸ್ ನಿಮ್ಗೇನೋ ಅಂದರೆ ನೀವು ಒಂಥರ ಹೆಂಗೆ ಗೊತ್ತಾ, ಗುರು ಏನಿದೆ ಅದು ಹೇಳ್ಬಿಟ್ಟು ಸುಮ್ಮನಿರ್ತೀನಿ ನಾನು, ನನಗೆ ಅನ್ಸಿದ್ದೀನಿ ಹೇಳ್ತೀನಿ ಅನ್ನೋ ಹೆಣ್ಮಗಳು ನೀವು. ಭಾಳ ಅಪರೂಪದ ಕ್ಯಾರೆಕ್ಟ್ರು ಅಕ್ಷತಾ ಅವರೇ ಇದು. ಅದಕ್ಕೆ ನಿದ್ದೆ ಬರುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಏನೋ ಮನಸ್ಸಲ್ಲಿ ಏನು ಇದೆ ಇಟ್ಕೊಳ್ಳಲ್ಲ. ಏನಾದರೂ ಹೇಳಿದ್ರು ಯಾಕೆ ಹಿಂಗೆ ಹೇಳಿದ್ಲು ಅಂದ್ರೆ ಹೌದು ಹೇಳಿದೆ ಏನಿವಾಗ ಅಂತೀನಿ. ಆರಾಮಾಗಿ ನಿದ್ದೆ ಮಾಡ್ತೀನಿ, ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಇವೆರಡೂ ನನಗೆ ಚೆನ್ನಾಗಿ ಆಗ್ತಿದೆ ಅಂದರೆ ನಾನು ಆರಾಮಾಗಿದ್ದೀನಿ, ಮಾನಸಿಕವಾಗಿ ಆರಾಮಾಗಿದ್ದೀನಿ. ಸ್ಟ್ರಗಲ್ ಅಂತೂ ಇರುತ್ತೆ. ಸ್ಟ್ರಗಲ್ನ ನಾವು ಲೈಫಲ್ಲಿ ಒಂದು ಪಾರ್ಟ್ ಅಂತಲೇ ತಗೋಬೇಕು, ವಿನಃ ಗೋಳಾಡಬಾರ್ದು. ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು, ನಮ್ಮಪ್ಪ ಹಂಗಿರಲಿಲ್ಲ, ಅದೆಲ್ಲ ಗೋಳಾಡಬಾರ್ದು. ಲೈಫಲ್ಲಿ ಇವೆಲ್ಲ ಬಂದದ್ದೇ. ಇವಾಗ ನಗುವ ಥರ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಳ್ತೀವಿ. ನಾನು ಅಳುನು ಕೂಡ ಎಂಜಾಯ್ ಮಾಡ್ತೀನಿ. ನನ್ನ ಅಳು ಅಂದರೆ ನಂಗೆ ಏನಾದರೂ ದುಃಖ ಆದರೆ, ನೋವಾದರೆ ಸ್ವಲ್ಪ ಹೊತ್ತು ನಾನು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಒಂದು ಸ್ವಲ್ಪ ಹೊತ್ತು ಕೂತು ಅತ್ತು ಬರ್ತೀನಿ. ಎಷ್ಟೋ ಸಲ ಈ ಅಳು, ಅವಮಾನದ ಅಳುನ, ನೋವಿನ ಅಳುನ, ಯಾವ ಅಳು ಅಂತ ನಾನು ತಿಳ್ಕೊಂಡು ನಾಳೆ ದಿನ ಈ ಹುಚ್ಚೇರಿ, ಕೋಳಿ ಹೆಸರಲ್ಲಿ ಹುಚ್ಚೇರಿ ಅಂತ ಪಾತ್ರಗಳು, ಪಿಂಕಿಯಲ್ಲಿ ಅಂತ ಪಾತ್ರಗಳಲ್ಲಿ ಅಳಬೇಕು ಅಂದಾಗ ಇವೆಲ್ಲ ನನಗೆ ಬತ್ತಳಿಕೆಯಲ್ಲಿ, ಎಮೋಷನ್ಸ್ ಅನ್ನೋ ಬತ್ತಳಿಕೆಯಲ್ಲಿ ಇರುತ್ತೆ ಎಕ್ಸ್ಪೀರಿಯನ್ಸಲ್ಲಿ. ಗ್ಲಿಸರಿನ್ ಬೇಕಾಗೇ ಇಲ್ಲ. ಏನಾಗುತ್ತೆ ಅಂದರೆ ಕೆಲವೊಂದೆಲ್ಲ ಟೈಟ್ ಸೀನ್, ಇದು ಕಲಾತ್ಮಕ ಮೂವಿಗಳಾಗಿರೋದ್ರಿಂದ ಮತ್ತು ಸಿಂಕ್ ಸೌಂಡೇ ಆಗಿರೋದ್ರಿಂದ ನಾನು ಡೈರೆಕ್ಟರ್ ಮತ್ತು ಕ್ಯಾಮ್ರಾಮನ್ಗೆ ಹೇಳಿರ್ತೀನಿ, ಈ ಥರದ್ದೆಲ್ಲ ಒಂದೊಂದೇ ಟೇಕಲ್ಲಿ ತಗೊಳ್ಳೋಣ ಪ್ಲೀಸ್. ಅಂದರೆ ಆ್ಯಕ್ಟ್ರ್ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಟೇಕ್ ನೋಡಿ, ನೀವು ಟೆಕ್ನಿಕಲ್ ಸ್ವಲ್ಪ ಈಗಲೇ ಎಲ್ಲ ರೆಡಿ ಮಾಡ್ಕೊಂಬಿಡಿ ಅಂತ. ತುಂಬ ಟೈಟ್ ಸೀನ್ಸ್ ಇದ್ದಾಗ ಆ ಒಂದು ಟೇಕಿಗೆ ನಾವು ಬೇರೆ ಥರದ ಪ್ರಿಪ್ರೇಷನ್ ಇರುತ್ತೆ. ಡೈರೆಕ್ಟರ್ಗಳು ಅರ್ಥ ಮಾಡ್ಕೊಳ್ತಾರೆ, ಹೌದು ಇದನ್ನು ಹೀಗೆ ಮಾಡೋಣ ಅಂತ. ಆವಾಗ ನಾನು ಗ್ಲಿಸರಿನೆಲ್ಲ ಹಾಕಲ್ಲ, ಆ ಟೈಮೆಲ್ಲ ಹಾಕಲ್ಲ. ಅಕಸ್ಮಾತ್ ಅದು ಟೆಕ್ನಿಕಲಿ 1, 2, 3ನೇ ಟೇಕಿಗೆ ಹೋಗ್ಬಿಟ್ರೆ, ಟೆಕ್ನಿಕಲಿ ಆಗ್ಬೋದು, ನಾನೇ ಚೆನ್ನಾಗಿ ಮಾಡಿಲ್ಲ ಇನ್ನೊಂದು ತಗೊಳ್ಳೋಣ ಅಂತ ಅನ್ನಾದರೂ ಆಗ್ಬೋದು. ನಾನೇ ಟೇಕ್ ಕೇಳಿದಾಗಲೂ ನಾನು ಗ್ಲಿಸರಿನ್ ಕೇಳಲ್ಲ. ಅದು ಏನೋ ಸ್ವಲ್ಪ ಟೆಕ್ನಿಕಲ್ ಫಾಲ್ಟ್ ಆಯಿತು ಅಂದರೆ 1-2 ಸಲ ಗ್ಲಿಸರಿನ್ ಹಾಕಿದ್ದೀನಿ ಅಷ್ಟೇ ಇವತ್ತರೆಗೂ. ಗ್ಲಿಸರಿನ್ ಮೇಲೆ ನನಗಂತ ನಂಬಿಕೆ ಇಲ್ಲ.
ಸಾಮಾನ್ಯವಾಗಿ ಇರೋ ಮನಸ್ಥಿತಿ ಹೇಗೆ ಅಂದ್ರೆ ಬರೀ ಇನ್ನೊಬ್ರು ಮೆಚ್ಚಕ್ಕೆ ಮಾತಾಡ್ತೀವಿ, ಪ್ಲೀಸ್ ಮಾಡಕ್ಕೆ ಇರ್ತೀವಿ, ಅಥವಾ ಅವ್ರಿಗೆ ನೋವಾಗ್ಬಿಡುತ್ತಲ್ಲ ಅಂತಾನೆ ಎಷ್ಟೊಂದೊಂದು ತಡೆ ಹಿಡಿದ್ಬಿಡ್ತೀವಿ. ಬಟ್ ನೀವು ಹಂಗಲ್ಲ ಅನಿಸ್ಬಿಡ್ತಾ ಇದೆ ನಂಗೆ ನಿಮ್ಮ ಜೊತೆ ಮಾತಾಡ್ತಾ ಕೂತ್ರೆ. ನನಗೆ ತಲೆ ಕೆಡಿಸ್ಕೊಳ್ಳಲ್ವಾ ಅವ್ರಿಗೆ ಏನ್ ಅನ್ಸುತ್ತೆ? ನೋ ಮ್ಯಾಟರ್. ಇಲ್ಲಪ್ಪ, ನನಗೆ ಆರಾಮಾಗೆ ಇರ್ತೀನಿ, ಆರಾಮಾಗೆ ಮಾತಾಡ್ತೀನಿ. ಯಾರ ಹತ್ರ ಹೋಗ್ಬಿಟ್ಟು ಹಿಂಗೆ ಕೈ ಕಟ್ಕೊಂಡು ನಿಲ್ಬೇಕು ಅಂತ ಅನ್ಸುತ್ತೆ, ಅಲ್ಲಿ ಕೈ ಕಟ್ಕೊಂಡು ನಿಂತು ಬಿಡ್ತೀನಿ. ಯಾರ ಹತ್ರ ಹೋಗಿ ನೀವಂದ್ರೆ ನಂಗೆ ಇಷ್ಟ ಅನ್ಬೇಕು ಅನ್ಸುತ್ತೆ ಹೇಳ್ಬಿಡ್ತೀನಿ. ಬಟ್ ಏನಾಗುತ್ತೆ ಅಂದರೆ, ಈಗ ಫಿಲಿಮ್ ಫೇರ್ ಅವಾರ್ಡ್ ಬಂತಲ್ಲ, ಅಲ್ಲಿ ನಾನು ಕನ್ನಡದಲ್ಲೇ ಮಾತಾಡಿದ್ದು. ಹೌದು. ಆಗ ಕೆ ಮಂಜು ಸರ್ ಅವಾರ್ಡ್ ಕೊಟ್ಟಿದ್ದು. ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ವಿಡಿಯೋಗೆ ಆ್ಯನಾಬೆನ್ ಅವ್ರ ಹೆಸರು ಪ್ರೊನೌನ್ಸ್ ಮಾಡೋದೇ ನಂಗೆ ತಪ್ಪು ಇತ್ತು ಸರ್. ಇನ್ನೂ ಕೆಲವೊಂದು ಹೆಸರುಗಳು ನಟಿ ಹೆಸರು ಹಂಗೆ ಆಗ್ಬಿಡುತ್ತೆ, ಮಲಯಾಳಂ ನಟಿ. ನನ್ಗೆ ಇಷ್ಟ ಹುಡುಗಿ ಕಂಡ್ರೆ. ನಾನು ಏನು ಮಾಡಿದ್ದೀನಿ, ಎಲ್ಲ ಆದಮೇಲೆ ಥ್ಯಾಂಕ್ ಯು ಮಂಜು ಸರ್ ಅಂದ್ಬಿಟ್ಟು, ಆ್ಯಂಡ್ ಥ್ಯಾಂಕ್ ಯು, ನೀವಂದ್ರೆ ನಂಗೆ ಇಷ್ಟ ಅಂದಿದ್ದೆ, ಅದು ಮಂಜು ಸರಿಗೆ ಇಷ್ಟ ಅಂತ ಅನ್ಸ್ಬಿಟ್ಟಿದೆ. ಓ ಹಂಗೆ ಹೇಳ್ಬಿಟ್ಟು ಇವ್ರಿಗೆ ಹೇಳಿದ್ದಕ್ಕೆ ಫಸ್ಟು ಥ್ಯಾಂಕ್ ಯು ಮಂಜು ಸರ್ ಅಂತ ಹೇಳ್ಬಿಟ್ಟು ನಾನು ಬಗ್ಬಿಟ್ಟು ಥ್ಯಾಂಕ್ ಯು, ನನ್ನ ಹೆಸರು ಹೇಳೋಣ ಅನ್ಕೊಂಡೆ. ಇಲ್ಲ ಪ್ರೊನೌನ್ಸಿಯೇಷನ್ ಆ ಕಡೆ ಈ ಕಡೆ ಆಗ್ಬಿಟ್ಟು ಮೊದಲೇ ನಾನು ಇದು ವಿಷಯದಲ್ಲೆಲ್ಲ ತಪ್ಪು ಮಾಡ್ತಾ ಇರ್ತೀನಿ. ಹೆಸರಲ್ಲಿ ಆ್ಯನಾಬೆನ್ನೇನಾ ಅಥವಾ ಏನೋ ಗೊತ್ತಿಲ್ಲ ಇವಾಗ್ಲೂ. ಥ್ಯಾಂಕ್ ಯು, ನೀವಂದ್ರೆ ನನ್ಗೆ ಇಷ್ಟ ಅಂದಿದ್ದು. ಯಾಕೆ ಅಕ್ಷತಾ ಮಂಜು ಸರ್ನ ಇಷ್ಟ ಅಂತ ಬಂದೆ, ಅವಾಗ ಏನು ಅನ್ಕೊಳ್ಳಲ್ಲ ಅಂತ ಎಲ್ಲ ಕೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ. ವಿಡಿಯೋ ಅಂಕಿತಾ ಕೂಡ ಕೇಳ್ತಿದ್ದಾರೆ, ಪ್ರಿಯಾ ಅಂತೂ. ನೋಡು ವಿಡಿಯೋ ನೋಡು, ಹಂಗೆ ಅನ್ಸೋದು. ಹಂಗಂದಾಗ ಮಂಜು ಸರ್ ಬೇರೆ ಹಿಂಗೆ ಅಂದ್ಬಿಟ್ಟಿದ್ದಾರೆ. ನೋಡು, ಇನ್ನು ಒಬ್ಬ ಪ್ರೊಡ್ಯೂಸರ್ನ ಒಬ್ಳು ಆ್ಯಕ್ಟ್ರು ಹೋಗ್ಬಿಟ್ಟು ನೀನಂದ್ರೆ ನಂಗೆ ಇಷ್ಟ ಅಂತ ಸ್ಟೇಜ್ ಮೇಲೆ ಹೇಳೋದು ಅಂತ. ಹೆಂಗಾಗಿದೆ ಅಂದ್ರೆ, ನಾನು ಹೇಳಿಲ್ಲ ಮಂಜು ಸರ್ಗೆ, ಆಯ್ತಾ? ಈ ಯಾವ ತರ ಅಂದ್ರೆ, ಕೆಲವೊಂದ್ಸಲ ಈ ತರ ತಪ್ಕೊಳಾಗ್ಬಿಡುತ್ತೆ. ಕ್ಯಾಮ್ರಾಗೆಲ್ಲ ನಂಗೆ ಹೆಂಗ್ ಇವೆಲ್ಲ ಗೊತ್ತಾಗಲ್ಲ. ಸ್ಟೇಜ್ ಮೇಲೆ ಇದು ಕ್ಯಾಮ್ರಾದಲ್ಲಿ ಹಿಂಗ್ ಕಾಣಿಸ್ಬೋದು ಅನ್ನೋದೆಲ್ಲ ಕೆಲವ್ರ ಗಮನ ಇರುತ್ತೆ. ಫಸ್ಟ್ ಗಮನ ಇರೋದೇ ನಾ ಏನ್ ಮಾತಾಡ್ಬೇಕು, ಹೆಂಗಿರ್ಬೇಕು, ಹಿಂಗ್ ಅನ್ಕೊಂಡು ನಾನು ಗೋ ವಿತ್ ಫ್ಲೋ ಅಂತ ಹೋಗ್ತೀನಿ ಈ ತರ ವಿಷಯದಲ್ಲಿ. ಇವೆಲ್ಲ ನನಗ್ ಬರಲ್ಲ. ಇವೆಲ್ಲ ಬರ್ದಿದಾಗ ನನ್ನ ಒಂದು ಮಾತುಗಾರಿಕೆ, ಬಿಹೇವಿಯರು ಬೇರೆಯವರಿಗೆ ಬೇರೆ ತರ ಕಾಣಿಸ್ಬೋದು. ಆದ್ರೆ ಬ್ರೇಕಿಂಗ್ ನ್ಯೂಸ್ ಅದೇ ಬೇರೆಯವ್ರ ತರ ಕಾಣಿಸ್ಬೋದು, ಆದ್ರೆ ನಾನು ಬೇರೆ ತರನೇ ಇರ್ತೀನಿ. ಅಕ್ಷತಾ ಯಾಕೆ ಹಿಂಗಂದ್ರು? ಹೌದು, ಏನ್ ನಡೀತಿದೆ? ಅಯ್ಯೋ ಎಷ್ಟೆಷ್ಟು ಕತೆ ಆಗ. ಅಯ್ಯೋ, ನಾನು ನನ್ನ ಮೂಡಮಳೆ ಮತ್ತು ಶೈಲಾ ಫಿಲಿಮ್ಗ ಅಥವಾ ಯಾವ್ದಕ್ಕೋ ಹೋಗಿದಾಗ ಅಲ್ಲಿ ಮೀಡಿಯಾದವ್ರು ಕೇಳ್ತಾರೆ, ಬಿಗ್ ಬಾಸ್ ಶುರು ಆಗ್ತಿದೆ ಏನ್ ಅನ್ಸುತ್ತೆ ಅಂತೇನೋ ಕೇಳ್ತಾರೆ. ಇಲ್ಲ, ನಾನು ಟಿವಿ ಯೂಶಲಿ ನಮ್ಮ ಮನೇಲಿ ಕೇಬಲ್ ಇಲ್ಲ, ಕೇಬಲ್ ಎಲ್ಲ ಹಾಕ್ಸಿಲ್ಲ. ಟಿವಿ ಇದೆ, ಕೇಬಲ್ ಇಲ್ಲ ಅಂತ ಹೇಳಿದ್ದನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಅದು ಶಾರ್ಟ್ ಆಗೆಲ್ಲ ತಗೊಂಡು ಬಿಗ್ ಬಾಸ್ ಸ್ಪರ್ಧೆಯ ಮನೆಯಲ್ಲಿ ಟಿವಿಗೂ ಗತಿ ಇಲ್ಲ ಓಪನ್ ಮಾಡಿದ್ರೆ ಅದು ಅಕ್ಷತಾ ಪಂಡೋಪುರ. ಅಯ್ಯೋ, ಈ ತರ ಆಗುತ್ತಪ್ಪ. ಅದು ಎಲ್ಲ ಹಿಂಗೆ. ಈಗಲೂ ಏನೇ ಮಾಡಿದ್ರು, ಇವಾಗ ಅವಾರ್ಡ್ಸ್ ಬಂದ್ರು, ಬಿಗ್ ಬಾಸ್ ಸ್ಪರ್ಧೆಗೆ ರಾಜ್ಯ ಪ್ರಶಸ್ತಿ ಅಂತಾನೆ ಹಾಕ್ತಾರೆ. ರಂಗಭೂಮಿ ಕಲಾವಿದೆ ನಾನು. ಬಿಗ್ ಬಾಸ್ 3 ತಿಂಗಳು, ಇದು 30 ವರ್ಷ ನಾನು ಥಿಯೇಟ್ರಲ್ಲಿರೋದು ನೋಡಿ ಹಿಂಗೆ. ಅವಾಗ ಅದಕ್ಕೆ ಹೇಳೋದು. ಆದರೂ ನಾನು ಬಿಗ್ ಬಾಸ್ ಸ್ಪರ್ಧೆನೇ ಹೇಳಿ, ರಂಗಭೂಮಿ ಇವಾಗ ವರ್ಕೌಟ್ ಆಗಲ್ವಾ, ಗ್ಲಾಮರ್ ಇಲ್ವಾ, ಕಮರ್ಷಿಯಲ್ ಇಲ್ವಾ, ಬೇಡ ಬಿಟ್ಬಿಡಿ ಅಂತ ಹೇಳಲ್ಲ. ರಂಗಭೂಮಿ ಅಂತಾನೆ ಹೇಳ್ತೀನಿ. ಅದೇ ಸತ್ಯ ಮತ್ತು ಪ್ರಾಮಾಣಿಕತೆ ಒಂದಲ್ಲ ಒಂದಿನ ಜಯ ಸಿಗುತ್ತೆ ಅಂತಾರಲ್ಲ, ಹಾಗೆ ರಂಗಭೂಮಿ ಅನ್ನೋದು ಸತ್ಯ ನಂಗೆ. ಹೆಂಗೆ ಮೊದಲೆಲ್ಲ ದೊಡ್ಡ ದೊಡ್ಡ ನಾಟಕ ಕಂಪನಿಗಳಿರ್ತಿತ್ತು, ದಿಗ್ಗಜ ಕಲಾವಿದರೆಲ್ಲ ರಂಗಭೂಮಿಯಿಂದನೇ ಬೆಳ್ಳಿ ಪರದೆಗೆ ಅಥವಾ ಕಿರುತೆರೆಗೆ ಬಂದಿರೋರು. ಇವತ್ತಿಗೂ ಅಷ್ಟು ಹೆಸರು ಮಾಡಿದ್ದಾರೆ ಅವರು. ಡು ಯು ರಿಯಲಿ ಫೀಲ್ ಅಂದರೆ ಈಗಿನ ಈ ಜನ್ರೇಷನ್, ವಾಟ್ ವಿ ಕಾಲ್ ಜೆನ್ಸಿ ಅಥವಾ ಮಿಲೇನಿಯಲ್ ಇಲ್ಲಿ ಬಂದಿದ್ದೀವಲ್ಲ, ಇವ್ರಿಗೆಲ್ಲ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ, ಇವ್ರ ಪಾಡಿಗೆ ಇವ್ರು ಬೇರೆ ಲೋಕದಲ್ಲಿದ್ದಾರೆ, ಅದೊಂದು ನನಗೆ ಫೇಸ್ ಔಟ್ ಆಗ್ತಾ ಇದೆ ಅಂತ ಅನಿಸುತ್ತಾ ಅಕ್ಷತಾ ಅವರೇ? ಹೌದು. ಇನ್ನೂ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರೋ ಹೀರೋಯಿನ್ಗಳು ಬೇಕು ಅಂತ ಹೇಳ್ತಾರೆ. ಒಂದು ರಂಗಭೂಮಿಗೆ ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದರೆ ಅವ್ರಿಗೆ ಅಟ್ಲೀಸ್ಟ್ 25 ವರ್ಷಗಳಾದರೂ ಆಗಿರಬೇಕು. ಇವ್ರಿಗೆ ಬೇಕಾಗಿರೋ ಹೀರೋಯಿನ್ಗಳು 20 ವರ್ಷದವ್ರು ಆಗಿರಬೇಕು. ಅವ್ರು ಹೆಂಗೆ ರಂಗಕರ್ಮಿಗಳಾಗ್ತಾರೆ? ನೀವಿನ್ನೂ ಥಿಯೇಟರ್ನ ಎಕ್ಸ್ಪೀರಿಯನ್ಸ್ ತಗೋಬೇಕು, ಒಂದಷ್ಟು ವರ್ಷಗಳು ಕೆಲಸ ಮಾಡಬೇಕು ಅಂದರೆ 25 ವಯಸ್ಸಾದರೂ ಆಗಿರಬೇಕು. ಸೊ 25 ವಯಸ್ಸಾದ್ಮೇಲೆ ಥಿಯೇಟ್ರಿಗೆ ಬರೋರು ಸಪೋರ್ಟಿಂಗಲ್ಲಿ ಇರ್ತಾರೆ. ಉಮಾಶ್ರೀ ಅಮ್ಮನಿಂದ ಹಿಡಿದು ಹೀರೋಯಿನ್ ಮಾಡೋದೇ ಇಲ್ಲ. ಅದೇ ನಟರು ಬರ್ಬೋದು ರಂಗಕರ್ಮಿ ಅಂತ ಅನ್ಕೊಂಡು, ರಂಗಭೂಮಿ ಕಲಾವಿದರು ಅಂತ. ಆದರೆ ನಟಿಯರಿಗೆ ಸ್ಪೆಷಲಿ ನಾವು ಹೀರೋಯಿನ್ ಆಗಬೇಕು ಅಂತ ಬಂದ ರಂಗಕರ್ಮಿಗಳಿಗೆ ಸಪೋರ್ಟಿಂಗ್ ಆಗಿರಿ. ಇವ್ರಿಗೆ ಹೀರೋಯಿನ್ ಅನ್ನೋದು ಬೇರೆನೆ. ಹೀರೋಯಿನ್ ಅನ್ನೋ ಮೆಟೀರಿಯಲ್ಸ್ನ ರಂಗಭೂಮಿಯಿಂದ ಹುಡ್ಕಲ್ಲ, ಸಪೋರ್ಟಿಂಗ್ ಆಗಿ ನೋಡ್ತಾರೆ. ಸೊ ಹೆಣ್ಣು ಮಕ್ಕಳಿಗೆ ಎಲ್ಲ
ಸಾರಾಸಟ್ಟಾಗಿ ರಂಗಭೂಮಿ ಈ ಕಲಾವಿದರ ಬಗ್ಗೆ ಹೇಳಲ್ಲ, ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ, ರಂಗಭೂಮಿಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಅವರು ಇವಾಗ ಫಾರ್ ಎಕ್ಸಾಂಪಲ್ ಈಗ ಇಷ್ಟಗಾಮ್ಯದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಿದೆಯಲ್ಲ, ಅದೇನೂ ಕಾಣಿಸ್ಲಿಲ್ಲ, ಗೊತ್ತಾಗ್ಲಿಲ್ಲ, ಅದ್ರಲ್ಲಿ ನಾನು ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ, ನನ್ನ ಏನು ಪ್ರಾಧಾನ್ಯತೆ ಇಲ್ವೇನೋ ಅಂತ ಅನ್ನಿಸ್ಬಿಡ್ತು. ಆದ್ರೆ ಅದು ಎಂತ ಗಟ್ಟಿ ಪಾತ್ರ ಅಂದ್ರೆ ನಾಗ್ತಿಹಳ್ಳಿ ಸರ್ ಕೂಡ ಇದನ್ನ ಎಲ್ಲ ಕಾಸ್ಟ್ ಆಗಿ ಶೂಟಿಂಗ್ ಹೋಗೋ ಟೈಮಲ್ಲಿ ನಾನು NST ಇಂದ ಬಂದಿದ್ದು, ಆ ಪಾತ್ರನ ಇವಳಿಕೆಲ್ಲ ಮಾಡಿಸ್ಬಿಡೋಣ, ಪಾಂಡುಪುರದ ಹುಡುಗಿ ಗಟ್ಟಿ ಮಾಡ್ಬಿಡ್ತಾಳೆ. ಅದು ತೆಂಗಿನ ಮರ ಹತ್ತೋ ಕ್ಯಾರೆಕ್ಟರ್. ತೆಂಗಿನ ಮರ ಹತ್ತಕ್ಕೆ ಹೀರೋಯಿನ್ ಬರ್ತಾರ್ರಿ, ಇಲ್ಲಿ ಮೈ ತರ್ಚ್ಕೊಳ್ಳುತ್ತೆ, ಕೈ ತರ್ಚ್ಕೊಳ್ಳುತ್ತೆ, ಕಾಲ್ ಹಿಂಗ್ ಹತ್ಬೇಕು, ಡೂಪ್ ಹಾಕ್ಬೇಕು. ನಾನು ಒಂದು ಡೂಪ್ ಮಾಡಲ್ಲ, ನನ್ನ ಧ್ವನಿಯಿಂದ ನನ್ನ ಡಬ್ಬಿಂಗ್ ನಾನೇ ಮಾಡ್ತೀನಿ, ಅದಕ್ಕೆ ಬೇರೆ ಭಾಷೆಗೆ ಹೋಗಿಲ್ಲ, ಧ್ವನಿ ನಾನೇ ಕೊಡ್ಬೇಕು, ಡೂಪ್ ಹಾಕಲ್ಲ, ಎಷ್ಟೇ ಕಷ್ಟ ಆದ್ರೂ ಡೂಪ್ ಮಾಡಲ್ಲ. ಅದಕ್ಕೆ ಕಂಟೆಂಟ್ ಸಿನಿಮಾಗಳಲ್ಲಿ ಡೂಪ್ ಇರಲ್ಲ, ಅದು ನಿಜವಾದ ಸಿನಿಮಾಗಳು. ಅಲ್ಲಿ ತೆಂಗಿನ ಮರ ಹತ್ತು ಸರ್ ನಾನು ಮಾಡ್ತೀನಿ ಅಂತ ನಾನು 4 ದಿನ ಮುಂಚೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ತಗೊಂಡು ಹತ್ತಿ, ಶೂಟಿಂಗ್ ಟೈಮಲ್ಲಿ ಈ ಕಡೆ ನದಿ ಈ ಕಡೆ ಬಯಲು, ತುಂಬಾ ದೊಡ್ಡ ತೆಂಗಿನ ಮರಕ್ಕೆ ಹತ್ತಬೇಕಾಗಿತ್ತು. ನಾವೆಲ್ಲ ಚಿಕ್ಕ ಮರದಲ್ಲಿ ಕಲಿತಿದ್ದೆ. ಇಲ್ಲಿ ಮಾಡ್ತೀಯ ಮಗು, ಡೂಪ್ ಹಾಕಿಸ್ತೀನಿ. ನಾಗ್ತಿಹಳ್ಳಿ ಸರ್ ತುಂಬಾ ಕೇರ್ ಮಾಡ್ತಿದ್ರು, ಮತ್ತೆ ಸಾಣ ರವಿಕುಮಾರ್ ಕ್ಯಾಮ್ರಾಮನ್ ಅವರು ತುಂಬಾ ಕೇರ್ ಮಾಡ್ತಾ ಇದ್ರು. ಇಲ್ಲ ಸರ್ ನಾನು ಮಾಡ್ತೀನಿ ಅಂತ. ಅದು ನಾವು ರಂಗಭೂಮಿಯವ್ರು ರಿಸ್ಕ್ ತಗೊಂತಾರೆ ಅಂತ ಹಿಂಗ್ ಕೊಟ್ಬಿಡ್ತಾರೆ. ಆದ್ರೆ ನಗ್ನಗ್ತಾ ಸ್ವಲ್ಪ ಇಷ್ಟೇ ಸ್ಮೈಲ್, ಇಷ್ಟೇ ಡಿಗ್ರಿ ಸ್ಮೈಲು, ಹಿಂಗೆ ಕಣ್ಣು ನೋಡ್ಬೇಕು ಅನ್ನೋರ್ನ ಹೀರೋಯಿನ್ ಮಾಡ್ತಾರೆ. ಇಷ್ಟು 10 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, 10 ವರ್ಷದಲ್ಲಿ 10 ಸಿನಿಮಾ ಮಾಡಿಲ್ಲ. ಸಖತ್ತಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು ಸಿನಿಮಾ ಇಂಡಸ್ಟ್ರಿನ. ಅಯ್ಯೋ, ಒಂದೋ ಎರಡೋ ಎಕ್ಸ್ಪೀರಿಯನ್ಸ್ಗಳು ಹೇಳ್ತೀವಿ ಸುಮ್ಮನೆ. ಅದನ್ನೆಲ್ಲ ಹೇಳಿ ಅದ್ರ ಬಗ್ಗೆ ಗಮನ ಹರಿಸೋದಕ್ಕಿಂತ ನಮ್ಮ ಕೆಲಸಗಳು ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಒಳ್ಳೇದು. ಟಾಮ್ ಬಾಯ್ ಒಂಥರ ಕೈಂಡ್ ಆಫ್ ಹಂಗೆ ಒಂಥರ ಹೆಂಗೆ ಅಂದ್ರೆ ಅದು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನನ್ನನ್ನು ಹಿಂಗೆ ಮಾಡಿದ್ದು. ನಮ್ಮ ಫ್ಯಾಮಿಲಿನಲ್ಲಿ ಗಂಡು ದಿಕ್ಕಿಲ್ಲದ ಕುಟುಂಬ ಅಂತ ಎಲ್ಲ ಹೇಳಿ ಗಂಡು ಮಕ್ಳು ಕಮ್ಮಿ. ನಮ್ಮ ಅಪ್ಪ ಬೇಗ ತೀರ್ಕೊಂಡ್ರು. ಅದಾದ್ಮೇಲೆ ನಮ್ಮ ಅಮ್ಮಂಗೆ ನಾವಿಬ್ರು ಹೆಣ್ಮಕ್ಳು, ನಮ್ಮಿಬ್ರಿಗೆ 3 ಜನ ಹೆಣ್ಮಕ್ಳು. ನಮ್ಮ ಅಜ್ಜಿಗೆ 5 ಜನ ಹೆಣ್ಮಕ್ಳು, ಒಬ್ಬ ಮಗ ಅನ್ನೋ ಸೋದ್ರ ಮಾವನು ತೀರ್ಕೊಂಡ, ಅಜ್ಜನೂ ತೀರ್ಕೊಂಡ್ರು. ಅಜ್ಜಿ ಮನೇಲಿರೋ 5 ಜನ ಹೆಣ್ಮಕ್ಳು, ನಮ್ಮಮ್ಮ ಎಲ್ಲ, ನಾವೆಲ್ಲ ಹೆಣ್ಮಕ್ಳು ಕುಟುಂಬ. ನಾನು ಸ್ವಲ್ಪ ಅವಾಗಿಂದ ಆಚೆ ಬಂದೋಳಲ್ಲ, ಇವಾಗ ಏನೇ ಮಾತಾಡ್ಬೇಕು ಅಂದ್ರೂ ಮಾತಾಡ್ಬೇಕು, ಯಾರು ಇಲ್ಲ ಹೇಳ್ಬಿಟ್ಟು, ಮಾಮ ಸ್ವಲ್ಪ ನೋಡ್ಕೊನಕ್ ಮಾಮ ಇಲ್ಲ, ಅಪ್ಪ ಅನ್ನಕ್ ಅಪ್ಪ ಇಲ್ಲ, ಅಣ್ಣ ಅನ್ನಕ್ ಅಣ್ಣ ಇಲ್ಲ, ಏನೇ ಇದ್ರು ನಾವೇ ಮಾಡ್ಬೇಕಲ್ಲ. ಅದಕ್ಕೆ ಕಲಿಸ್ಬಿಡ್ ಎಲ್ಲವನ್ನು ನಾವು ರೂಢಿಸ್ಕೊಂಡು ಬರಲ್ಲ. ನಮ್ಮ ಜೀವನ ನಮಗೆ ಅನುಭವಗಳು ಕಲಿಸ್ತಾ, ನಮ್ಮನ್ನ ರೂಪಿಸ್ತಾ ಹೋಗುತ್ತೆ. ಲೆಟ್ಸ್ ಗೋ ಕ್ವಿಕ್ ಆಗಿ ಫ್ಲಾಶ್ ಬ್ಯಾಕ್ ವಾಪಸ್ ಹೋಗ್ತೀನಿ ನಾನು. ಹರಿಕಥೆಯಲ್ಲಿ ಆ ಕಥೆ ಇತ್ತಲ್ಲ, ಅಂದ್ರೆ ಆ ಪುಟಾಣಿ ಹುಡುಗಿ ಅಕ್ಷತಾ, ಆ ಹರೋಹಳ್ಳಿ ಅಕ್ಷತಾ. ಅಯ್ಯೋ ಆಕೆ ಏನಿಲ್ಲಪ್ಪ, ಹಂಗೇನಿಲ್ಲ, ಮಜ್ಜವಾದ ಬಾಲ್ಯ ನಂದು. ಮೈ ಫಾಸ್ಟ್ ಈಸ್ ನಾನು ಬರ್ಕೊಂಡೆ ಬಿಟ್ಟಿದ್ದೀನಿ ಫೇಸ್ಬುಕ್ ಟ್ಯಾಗ್ಲೈನಲ್ಲಿ, ಒಂದು ಹಾಡಿದೆ, ಮೈ ಸ್ಟ್ರೆಂತ್ ಇಸ್ ಮೈ ಫಾಸ್ಟ್. ಬಂಧನ ಸಿನಿಮಾದಲ್ಲಿ ತುಟಿ ಮೇಲೆ ಬಂದಂತ ಮಾತೊಂದು ಎದೆಯಲ್ಲಿ ಉಳಿದಿತ್ತು 301 ಅಂತ. ಅಕ್ಷತಾ ಅವರೇ, ನಿಮ್ ಕಣ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಐ ಕ್ಯಾನ್ ಸೆನ್ಸ್ ಆನ್ ಯುವರ್ ಐಸ್. ಇಲ್ಲ, ಬಾಲ್ಯ ಅಂದ್ರೇನೆ ಅದೊಂಥರ ಎಮೋಷನ್. ನಂಗೆ ಊರು ಅಂದ್ರೇನೆ ಎಮೋಷನ್. ಇವತ್ತು ನಾನು ಏನೇ ಆಗಿದ್ರು ನಮ್ಮ ಊರ್ ಕಾರಣ. ಇವತ್ತು ನಮ್ಮ ಊರಿಂದ ಯಾರೂ ನನ್ಗೆ ವಿಶ್ ಮಾಡಿಲ್ಲ ಅಂದ್ರೆ ಫಸ್ಟ್ ಬೇಜಾರು ಮಾಡ್ಕೊಳ್ಳೋದು ನಮ್ಮಮ್ಮ. ಅಂದ್ರೆ ಇವಾಗಿನ ಪ್ರೆಸೆಂಟ್ MLA ಅವರು ಒಂದು ರಿಯಾಲಿಟಿ ಶೋ ಗೆದ್ದು ಬಂದವ್ರಿಗೆ ಹಾಕೊಳ್ತಾರೆ. ಆದರೆ ಅಕ್ಷತಾ ಪಾಂಡವಪುರ ಅನ್ನೋಳು ಸ್ಟೇಟ್ ಅವಾರ್ಡ್ ಬಂದರೆ ಅವ್ರು ವಿಶ್ ಮಾಡಲ್ಲ, ಫಿಲ್ಮ್ ಫೇರ್ ಬಂದರೆ ವಿಶ್ ಮಾಡಲ್ಲ. ಹೌದಾ? ಅದನ್ನೆಲ್ಲ ನಮ್ಮಮ್ಮ ತುಂಬ ಅಬ್ಸರ್ವ್ ಮಾಡ್ತಾರೆ. ಯಾಕೆಂದರೆ ಅವಳಿಗೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಊರಲ್ಲಿ, ಊರನ್ನ ಬಿಟ್ಕೊಟ್ಟಿಲ್ಲ. ಆದರೆ ಊರವ್ರು ಇವಳನ್ನ ತುಂಬ ಬಿಟ್ಕೊಡ್ತಾರಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಕೇಳಿಸ್ಕೊಳ್ಳೋನಿಗೆ. ಅಫ್ಕೋರ್ಸ್ ಆಗುತ್ತೆ ಇದು. ನಾವು ಸ್ವಲ್ಪ ಈ ರೈತ ಸಂಘ ಅಂದರೆ ರೈತರ ಜೊತೆ ಅಸೋಸಿಯೇಟ್ ಆಗಿದ್ದೀನಿ ಜಾಸ್ತಿ. ಈ ರೈತ ಸಂಘಟನೆಗಳು ಅವ್ರದ್ದು ಹೋರಾಟಕ್ಕೆಲ್ಲ ಹೋಗ್ತೀನಿ. ಅಂದರೆ ನಾನು ಜೈಕಾರ ಹಾಕಲ್ಲ, ನನ್ನ ನಾಟಕಗಳನ್ನ ಮಾಡ್ತೀನಿ. ಅಲ್ಲಿ ಅಡುಗೆ ಮಾತು ಅಂತ ಒಂದು ನಾಟಕ ಇದೆ ನನ್ನದು. ಲೈವಲ್ಲೇ ಅಡುಗೆ ಮಾಡ್ತಾ ಮಾತಾಡೋದು. ಇದು ಕಂಪ್ಲೀಟ್ಲಿ ಒಂದು ಹೆಣ್ಣು ಅಡುಗೆ ಮನೆಯಲ್ಲಿ ಬೇಳೆ ಬಗ್ಗೆ ಅಕ್ಕಿ ಮತ್ತು ಬೇಳೆ ಬಗ್ಗೆ ಮಾತಾಡುವಂಥ ಮಾತು. ಅಲ್ಲಿ ತರಕಾರಿ ಹೆಚ್ಚಿಕೊಡೋಕ್ಕೆ, ಅಕ್ಕಿ ಸೋರಿಸ್ಕೊಡೋಕ್ಕೆ ಆಡಿಯನ್ಸೇ ಬರ್ತಾರೆ. ಇವೆಲ್ಲ ನನ್ನ ಹೋರಾಟದ ನಾಟಕಗಳು ಅಷ್ಟೇ. ನಾನು ತೋರಿಸ್ಕೊಳಕ್ಕೆ ಮಾಡಿಲ್ಲ. ನನ್ನ ಹೋರಾಟದ ನಾಟಕಗಳು, ನನ್ನ ಪ್ರೊಟೆಸ್ಟ್ ಅದೆಲ್ಲ.
ನನ್ಗೆ ಪಾತ್ರಗಳು ಹುಚ್ಚೇರಿ ಸಿಕ್ತಾಗ ಪಿಂಕಿಯಲ್ಲಿ ಬಿಂದುಶ್ರೀ ಅಂತ ಪಾತ್ರ ಸಿಕ್ತಾಗ ಅದು ಆ ಪಾತ್ರದ ಹೋರಾಟನ ನಾನು ಯಾಕೆ ಮಾಡಬಾರ್ದು ಅಂತ ನಾನು ಟಾಸ್ಕ್ ಆಗಿ ತಗೊಳ್ತೀನಿ. ನಾನು ಲಕ್ಕಿ. ನನಗೆ ಕೌಮುದಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದು ಹೇಗಿದೆ ಅಂದರೆ ಅದನ್ನು ಒಪ್ಪಲಿಲ್ಲ ಯಾರು. ಕೆಲವು ಕಡೆ ಇಲ್ಲಿ ಕರ್ನಾಟಕದಲ್ಲಿ ಆದರೆ ಬಾಂಬೆನಲ್ಲಿ ಒಪ್ಪಿದ್ರು. ನನಗೆ ಅದೇ ಅನ್ಸೋದು, ಈ ಹೆಣ್ಮಕ್ಳಿಗೆ ಮೊನ್ನೆ ನಾಗಲಕ್ಷ್ಮಿ ಅವರು ಕೂಡ ಹೋಗ್ಬಿಟ್ಟು ಶಿರಾ ಹತ್ರ ಹೋರಾಟ ಮಾಡಿ ಬಂದ್ರಲ್ಲ, ಬಾಣಂತಿನ ಆಚೆಗೆ ಹಾಕ್ತಾರಲ್ಲ ಊರಿಂದ ಆಚೆ, ಆ ಒಂದು ಬಾಣಂತಿಯ ಊರಿಂದ ಆಚೆ ಹಾಕಿದ್ಮೇಲೆ ಅವಳಿಗಾಗೋ ಸನ್ನಿ, ಅವಳನ್ನ ಗುಡಿಸ್ಲಿಂದ ಹೆಂಗೆ ಅವಳು ಆಚೆ ಬಂದು ಇದನ್ನ ವಿರೋಧ ಮಾಡ್ತಾಳೆ ಅನ್ನೋದು ಒಂದು ಸಿನಿಮಾ. ಇಂಥದ್ದನ್ನು ಯೋಚನೆ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಬೇಕು ಡೈರೆಕ್ಟ್ರಿಗೆ? ಈ ಥರ ಒಂದು ಸಬ್ಜೆಕ್ಟ್ ಯೋಚನೆ ಮಾಡ್ತಾರೆ ಒಬ್ಬ ನಿರ್ದೇಶಕ, ಒಬ್ಬ ಕತೆಗಾರ ಹಿಂಗೆ ಬರೀತಾರೆ ಅಂದರೆ ಅವ್ರದ್ದು ಹೋರಾಟನೇ ಅಲ್ವಾ. ಅದನ್ನೆಲ್ಲ ನಾವು ಕಮರ್ಷಿಯಲ್ ಆಗಿ ನನಗೆ ಈ ಥರ ಮಾಡಿದ್ರೆ ಹಿಂಗೆ ದುಡ್ಡು ಬರುತ್ತೆ ಇಲ್ಲ ಅಲ್ವಾ. ಈ ಥರ ಯೋಚನೆ ಮಾಡ್ತಿರೋ ಎಷ್ಟೋ ಕನ್ನಡದ ಪ್ರತಿಭೆಗಳು ಇದ್ದಾರೆ. ಆದರೆ ಬೇಕಾಗಿರೋದು ಗ್ಲ್ಯಾಮರ್, ಈ ಥರ ಪಾತ್ರಗಳು ಮಾಡೋದು, ರೂಪಿಸೋದು. ಹಾಗಾಗಿ ನಾನು ತುಂಬ ಅಸೋಸಿಯೇಟ್ ಆಗಿರೋದು ನಾನು ನಮ್ಮ ಊರ ಜೊತೆ. ಹೇಗಿತ್ತು ಬಾಲ್ಯ? ಹೇಗಿತ್ತು ಅಕ್ಷತಾ? ಅದು ಬಾಲ್ಯ ತುಂಬ ಚೆನ್ನಾಗಿತ್ತು. ನನ್ನ ಬಾಲ್ಯ ಈ ಬಡವರ, ಶ್ರೀಮಂತರ, ಜಮೀನ್ದಾರ, ಲೋವರ್ ಮಿಡಲ್ ಕ್ಲಾಸ್ ಏನೂ ಇಲ್ಲ. ನಾವು ಮಕ್ಕಳು ಇಷ್ಟೇ, ನಾಟಕ ಮಾಡ್ಕೊಂಡು ಕಬಡ್ಡಿ ಆಡ್ಕೊಂಡು. ವಯಸ್ಸಲ್ಲೋ? ನಾನು ಚಿಕ್ಕ ವಯಸ್ಸಿಂದನೇ ನಾಟಕ ಮಾಡ್ತಿದ್ದೆ. ಹೌದಾ? ಹೌದು. ಅಲ್ಲಿ ಊರವರೆಲ್ಲ ಇನ್ಫ್ಲೂಯೆನ್ಸ್ ಏನು, ಪ್ರಭಾವ ಏನು? ಸ್ಟೇಜ್ ಅಂದ್ರೆ ಇಷ್ಟ ನನಗೆ. ಸ್ಟೇಜ್ ಮೇಲೆ ಯಾರೇ ಹೋದ್ರು ಏನು ಸ್ಟೇಜ್ ಮೇಲೆ ನೀವು ಕರ್ಕೊಂಬಂದ್ಬಿಟ್ಟು ದೊಂಬರಾಟ ಆಡ್ಸಿದ್ರು ನೋಡ್ತಿದ್ದೆ ನಾನು. ನೋಡು ಆಡಿಯನ್ಸ್, ಒಳ್ಳೆ ಆಡಿಯನ್ಸ್ ಕೂಡ ನಾನು. ನೋಡಿ 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 ಆಮೇಲೆ ನನಗೆ ಪುಟ್ಟಣ್ಣಯ್ಯ ತುಂಬಾ ಸ್ಫೂರ್ತಿ. ಕೆ ಎಸ್ ಪುಟ್ಟಣ್ಣಯ್ಯ ಅವರು ಭಾಷಣ ಮಾಡ್ತಾ ಇದಾರ, ಏನು ಗೊತ್ತಾ, ಅವ್ರು ನೋಡೋದೇ ಒಂದ್ ಚಂದ ಆ ವಯಸ್ಸಲ್ಲೇ. ಪುಟ್ಟಣ್ಣ ಬರ್ತಾರೆ ಅಂತ. ನಮ್ಮಪ್ಪ ಅಂತೂ ದೊಡ್ಡ ಫ್ಯಾನು. ಅವ್ರು ಮಾತಾಡ್ತಿದ್ದ ಮಾತಿತ್ತಲ್ಲ, ಏನಂದ್ರೆ ನಗ್ಸಿದ್ರು ಕೂಡ ನಾನು ಅವ್ರ ಮಾತುಗಳನ್ನ ಅರ್ಥ ಮಾಡ್ಕೊಂಡಿದ್ದು ಅವ್ರು ತೀರ್ಕೊಂಡ್ಮೇಲೆ. ಅವ್ರ ಒಂದೊಂದು ಮಾತು ನನ್ಗೆ ಆಮೇಲೆ ಅರ್ಥ ಆಗಿದ್ದು, ಅವಾಗ ನಕ್ಕಂಡೇ ಇದ್ವಿ. ಈ ತರ ನಂಗೆ ಸ್ಟೇಜ್ ಅಂದ್ರೆ ಇಷ್ಟ. ನಮ್ಮಪ್ಪ ಪೌರಾಣಿಕ ನಾಟಕಗಳಲ್ಲಿ ಆಕ್ಟ್ ಮಾಡ್ತಿದ್ರು ವರ್ಷಕ್ಕೊಂದ್ಸಲಿ ಊರ್ ಹಬ್ಬ. ಬ್ಲಡ್ ಅಲ್ಲಿ ಇದೆ ಹಂಗಾರೆ. ನಮ್ ದೊಡ್ಡಪ್ಪ ಹಾಡ್ತಾರೆ, ಹಿಂಗೆಲ್ಲ ಇತ್ತು. ಒಂದೇ ವರ್ಷಕ್ಕೊಂದು ನಾಟಕದಲ್ಲಿ ಆಕ್ಟ್ ಮಾಡ್ತಿದ್ರು ಊರವರೆಲ್ಲ, ಊರ್ ಹಬ್ಬಕ್ಕೆ ನಾಟಕ. ಅವಾಗ ರಾತ್ರಿ ಎಲ್ಲ ನಡೀತಾ ಇತ್ತು. ಹೌದು. ಆಗ ನಾನು ಬಾಲಸಖಿಯಾಗಿ ಹೋಗ್ತಿದ್ದೆ. ಸೊ ಸ್ಟೇಜ್ ಫಿಯರ್ ನಿಮ್ ಲೈಫಲ್ಲೇ ಇಲ್ಲ? ಅದು ಇಲ್ಲ, ಆದ್ರೂ ಫಸ್ಟ್ ಶಾರ್ಟು, ಫಸ್ಟ್ ವೇದಿಕೆಯಲ್ಲಿ ಒಂದು ಭಯ ಇರುತ್ತೆ. ಅದು ಯಾರಿಗೂ ಗೊತ್ತಾಗಲ್ಲ, ನನಗೂ ಗೊತ್ತು. ಅಷ್ಟು ಇಲ್ಲದೆ ಆರಾಮಾಗಿ ಸ್ಟೇಜ್ ಅಂದ ತಕ್ಷಣ ಮಜವಾಗಿ ನೀವು ಎಂಜಾಯ್ ಮಾಡೋ ಜಾಗ ಅಂತ ಅದು ನನ್ಗೆ ಬಹಳ ಇಷ್ಟವಾದ ಜಾಗ. ಓಕೆ. ಸೊ ಅವಾಗಿಂದ ನೋಡೋರೆಲ್ಲ ಮಾಡೋ ನಿಮ್ ಬೆನ್ ತಟ್ಟಿದ್ರು, ಚೆನ್ನಾಗ್ ಮಾಡ್ತೀಯಾ, ಆ ಥರದ್ದೆಲ್ಲ ಆಗಿರುತ್ತೆ. ಚೆನ್ನಾಗಿ ಮಾಡ್ತಾಳೆ. ಅದನ್ನು ಸ್ಪೋರ್ಟ್ಸ್ ಅಲ್ಲಿ ಇದೆ. ನಾನು ಅಥ್ಲೆಟ್. ನಾನು ರನ್ನಿಂಗ್, ಕಬಡ್ಡಿ ಗೇಮ್ ಅಂತ ಬಂದ್ರೆ ಥ್ರೋ ಬಾಲ್ ಸ್ಟೇಟ್ಸ್ ಆಡಿದ್ದೀನಿ. ಸೊ ಹಿಂಗೆಲ್ಲ ಸ್ಪೋರ್ಟ್ಸ್ ಎಲ್ಲ ಅಂತ ಇದ್ದಾಗ ಒಂದ್ ಹಂತಕ್ಕೆ ಏನಾಗ್ಬಿಡುತ್ತೆ, ನಮ್ಮಲ್ಲಿ ಈ ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಸ್ವಲ್ಪ ಚಡ್ಡಿ ಹಾಕೊಂಡು ಓಡ್ಸಕ್ಕೆ ಸ್ಪೋರ್ಟ್ಸಿಗೆ ಕಳ್ಸಲ್ಲ. ಈ ತರ ಬೇಡ ಅದರಲ್ಲೂ ಅಯ್ಯೋ ನಮ್ಮ ಇವರೆಲ್ಲ ಹೆಣ್ಮಕ್ಳ ಜೊತೆ ಬೇಡ ಅವ್ರಂಗೆ ಹೇಳ್ತಾರೆ ಇವ್ರಂಗೆ ಹೇಳ್ತಾರೆ ಅಂದಾಗ ನಾಟಕ. ಸ್ಪೋರ್ಟ್ಸ್ ಬಿಟ್ಟೆ ಅಂದ್ರೆ ಸ್ವಲ್ಪ ಈ ಲೆವೆಲ್ಸ್ ಅಲ್ಲಿ ಆಡೋದೆಲ್ಲ ಬಿಟ್ಟು ನಾಟಕದಲ್ಲಿ ಜಾಸ್ತಿ ಅಂದ್ರೆ ನಮ್ಮ ಊರವ್ರೆ ಕುವೆಂಪು ಕಲಾ ಸಂಘ ಅದು ಇದು ಅಂತೆಲ್ಲ ಮಾಡ್ಕೊಂಡಿದ್ದವ್ರ ಜೊತೆ ಹೋಗ್ಬಿಟ್ಟು ಅಲ್ಲೂ ಕೂಡ ಗುಂಪಲ್ಲಿ ಹೋಗಿ ಪಾತ್ರ ಮಾಡ್ಬರೋದು. ಮಕ್ಳದು ಯಾವ್ದಾದ್ರು ಹೆಣ ಓದ್ಕೊಂಡೋದ್ರೆ ನಾವು ಬಡ್ಕೊಂಡು ಹೋಗೋದು, ಅಂದ್ರೆ ಸ್ಟೇಜ್ ಮೇಲೆ ಇಂಥ ಪಾತ್ರಗಳೆಲ್ಲ ಮಾಡ್ತಿದ್ವಿ. ಅವ್ರು ಬೇರೆ ಊರಿಗೆ ಶೋ ಮಾಡಕ್ ಹೋದಾಗ ಅಲ್ಲಿ ಊಟ ಮಾಡ್ತಿದ್ವು, ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ವು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಊಟ ಮಾಡ್ತಿದ್ವು, ಅವರು ಬಸ್ಸಲ್ಲಿ ಬರುವಾಗ ಹಾಡಾಡ್ತಿದ್ವು. ಇವೆಲ್ಲ ನಂಗೆ ಚಂದ ಅನಿಸ್ತಿತ್ತು. ಜೀವನದ ಈ ತರದ ಜೀವನ ಇದೇ ಒಂದು ಜೀವನ ಅನ್ಸಕ್ ಶುರು ಆಯ್ತು. ಎಷ್ಟೊಂದು ಕುಟುಂಬಗಳಲ್ಲಿ ಹೆಣ್ಮಗು ಇದ್ದಾಗ ಹೆಣ್ಮಗಳದೊಂದು ಆಸೆ ಇರುತ್ತೆ, ನಾನು ಹಿಂಗಾಗ್ಬೇಕು ಅಂತ. ಅಪ್ಪ ಅಮ್ಮಂದ್ರದೊಂದು ಆಸೆ ಇರುತ್ತೆ, ಈಕೆ ಹಿಂಗ್ ಮಾಡ್ಬೇಕು ಅಂತ. ನಿಮ್ಮನೇಲಿ ಹೇಗಿತ್ತು ಆ ಪರಿಸ್ಥಿತಿ? ನಮ್ಮಪ್ಪನಿಗೆ ನನ್ನ ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕು ಅಂತ ಅನ್ಸಿದ್ದು ಅಂತೆ. ನಾನು ಓದೋದ್ರಲ್ಲಿ ಇಲ್ವೇ ಇಲ್ಲ. ಹೌದಾ? ನಮ್ಮಪ್ಪ ನನ್ನ ಸೈನ್ಸ್ ತಗೋ ಅಂತ. SLC ಫೇಲ್ ಆಗಿದ್ದೀನಿ. ನಾನು ಫೇಲ್ ಆಗಿ ಸಪ್ಲಿಮೆಂಟರಿ ಪಾಸ್ ಆದವಳು. ನಾನ್ ಸೈನ್ಸ್ ತಗೊಂಡೆ ಅಂದ್ರೆ PUC ಪಾಸ್ ಆಗಲ್ಲ. ಹೇಳ್ತಾವ್ರು ನೋಡಿ, SLC ಫೇಲ್ ಆಗಿದ್ದೀನಿ. ಹೌದು, ನಾನು SLC ಫೇಲ್ ಆಗಿ ಸಪ್ಲಿಮೆಂಟರಿ ಪಾಸ್ ಮಾಡಿದ್ದು. ನಮ್ಮ ಅಪ್ಪನಿಗೆ ಗೊತ್ತಾಗ್ತಾ ಇಲ್ವಾ ಅಂತ, ನಾನು ನೀನ್ ಯಾಕೆ ಸೈನ್ಸ್ ತಗೋ, ನಾನು ಓದೋ ಹುಡುಗಿ ಅಲ್ಲ, ಓಡೋ ಹುಡುಗಿ. ನನ್ಗೆ ಅರ್ಥನೇ ಆಗ್ತಿಲ್ಲ. ಅಪ್ಪ ಒಂದು 10 ದಿನ ಮಾತಾಡಿರ್ಲಿಲ್ಲ ನನ್ನ ತಂದೆ. ನೀನು ಸೈನ್ಸ್ ತಗೊಳ್ಳಲ್ವಲ್ಲ ಅಂತ. ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು ಅಂತ. ಅಪ್ಪ ನಾವು ಅಷ್ಟ್ ಕಾಸಿದದ ನಿಂತು ಮಡಿಕೆ, ನಾವು ಹೆಂಗೋ ಮಾಡ್ತೀನಿ ಅಂತ ನಮ್ಮಪ್ಪ. ಆಮೇಲೆ ಏನಾಯ್ತು, SLC ಮುಗಿದ್ದು ನಾನು ಕಾಲೇಜ್ ಸೇರ್ಕೊಳ್ಳೋಷ್ಟ್ರಲ್ಲಿ ನಮ್ಮ ಅಪ್ಪ ಹಾಸಿಗೆ ಹಿಡಿದ್ರು. ಅವ್ರಿಗೆ ಸ್ಟ್ರೋಕ್ ಆಯ್ತು, ಬ್ರೈನ್ ಸ್ಟ್ರೋಕ್ ಆಗಿ ಫುಲ್ಲು
ಮಾತು ಕೂಡ ಆಡ್ತಿರ್ಲಿಲ್ಲ, ಎಲ್ಲ ಕೂತು ಜಾಗದಲ್ಲೇ. ನಾನು ಆರ್ಟ್ಸೇ ತಗೊಂಡೆ. ನಮ್ಮ ಅಪ್ಪ ನಾನು ಸಾರಿ ಕೇಳ್ಕೊಂಡೆ ಆರ್ಟ್ಸ್ ತಗೊಂಡೆ. ಯಾಕಂದ್ರೆ ನನಗೆ ಗೊತ್ತು ನಾನು ಸೈನ್ಸ್ ತಗೊಳ್ಳೋಳಲ್ಲ. ಯಾಕೆ ನಾನು ಓದೋದಕ್ಕೆ ಹೆಚ್ಚು ಅವಕಾಶ ಟೈಮ್ ಕೊಡೋಕೆ ರೆಡಿ ಇರಲಿಲ್ಲ. ನಂಗೆ ಒಂದು ಡಿಗ್ರಿಗೆ ಬೇಕಿತ್ತು. ನಾನು ತಿಳ್ಕೊಬೇಕಾಗಿರೋದು ನಾನು ಎಜುಕೇಟೆಡ್ ಆಗಬೇಕಾಗಿದ್ದು ಈ ಥರ ವಿಷಯದಲ್ಲಿ ಅಂತ ನನಗೆ ಗೊತ್ತಿತ್ತು. ಸೊ ಕ್ಲಾರಿಟಿ ಇತ್ತು, ಕನ್ಫ್ಯೂಷನ್ ಎಲ್ಲೂ ಇಲ್ಲ. ನಾನು ಆಗಿಂದಲೇ ಸಖತ್ತು ಕ್ಲಿಯರ್ ಆಗಿದ್ದೆ ನಾನು ಏನು ಮಾಡಿದ್ರೆ ಫೇಲ್ ಆಗ್ತೀನಿ ಅಂತ. ನಮ್ಮಪ್ಪ ಹೇಳಂಗೆ ಸೈನ್ಸ್ ತಗೊಂಡಿದ್ರೆ PUನಲ್ಲಿ ಏನಿಲ್ಲ ಅಂದರೂ 5 ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಿದೆ. ಓದ್ಬಿಟ್ಟು ಪಾಸು ಆಗ್ಬೋದಿತ್ತು, ಆದರೆ ಈ ನಾಟಕ, ಈ ನೃತ್ಯ, ಯೋಗ ಇವೆಲ್ಲ ಮಾಡೋಕೆ ಆಗ್ತಿರ್ಲಿಲ್ಲ. ಅದೆಲ್ಲ ಕಾಲೇಜ್ ಡೇಸಲ್ಲೇ ಇತ್ತಾ? ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದು ಕಾಲೇಜ್ ಡೇಸಲ್ಲಿ ಇಷ್ಟು ಆಕ್ಟಿವಿಟೀಸ್ ಇರೋ ಹೆಣ್ಮಗಳು ಅಂದ ತಕ್ಷಣ ನಿಮಗೆ ಡಿಸ್ಟ್ರಾಕ್ಷನ್ಗೆ ಅವಕಾಶನೇ ಇಲ್ಲ ಬೇರೆ. ಫುಲ್ ಜಾಮ್ ಪ್ಯಾಕ್ ಡೇ ಯಾವಾಗಲೂ. ಅದಕ್ಕೆ ನಮ್ಮಪ್ಪ ಹಾಸಿಗೆ ಹಿಡಿದಾಗ ನಮ್ಮಮ್ಮ ನಮಗೆ ಮಗು ಆಗ್ಬಿಟ್ರು. ನಮ್ಮಮ್ಮ ಕುಗ್ಬಿಟ್ರು. ನಾವು ಕುಗ್ಲಿಲ್ಲ, ಯಾಕೆಂದ್ರೆ ನಾವು ಇಷ್ಟು ಆಕ್ಟಿವ್ ಆಗಿದ್ದಕ್ಕೇನೆ. ನಾನು ನನ್ನ ತಂಗಿ ನನ್ನ ಅಜ್ಜಿ ಮನೇಲಿ ಇಲ್ಲೋ. ಅಪ್ಪ ನಮ್ಮ ಮಗು ಆಗ್ಬಿಟ್ರು ಫುಲ್ಲು. ಅವ್ರು ಮಾತಾಡ್ತೇಳಿ ದದ್ದ ಅಂತ ಹಿಂಗೆ ಕಷ್ಟಪಟ್ಟು ಮಾತಾಡ್ತಿದ್ರು. ಅವ್ರನ್ನೆಲ್ಲ ನಾವೇ ಕೇರ್ ಮಾಡಿ ಅವ್ರಿಗೆ ಪಾರಿವಾಳ ತಂದು ರಕ್ತ ಬಸ್ತು ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಮಾಡ್ತಿದ್ದೆ. ಅದನ್ನೆಲ್ಲ ಮೈಗೆ ಸವರಿ ಅದನ್ನು ಮತ್ತೆ ಅದಕ್ಕೆ ನಮ್ಮಮ್ಮ ಅದನ್ನು ಮುಡ್ತಿರ್ಲಿಲ್ಲ ಅಂತ ನಾನೇ ಅದಕ್ಕೇನೋ ಒಂದು ರೆಸಿಪಿ ಮಾಡಿ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆಲ್ಲ. ಆಮೇಲೆ PU ಮುಗೀತಿದ್ದ ಹಾಗೆ ತೀರ್ಕೊಂಡ್ಬಿಟ್ರು. 2 ವರ್ಷ ಇದ್ರು. ತೀರ್ಕೊಂಡ ಮೇಲೂ ಅಷ್ಟೇ, ಇಲ್ಲ ಈಗ ಮದುವೆ ಮಾಡ್ತಾರೆ. ಅಪ್ಪ ತೀರ್ಕೊಂಡು 1 ವರ್ಷದೊಳಗಡೆ ಹೆಣ್ಮಕ್ಳನ್ನ ಮದುವೆ ಮಾಡಬೇಕು ಅಂತ, ಒಳ್ಳೇದು ಅಂತ. ನಾನು ಅಕ್ಷತಾ ಓಡು, ಓಡೋದಿತ್ತಲ್ಲ ಓಡ್ಬೇಕು ಅಂದ್ರೆ ಓದುವ ನೆಪದಲ್ಲಿ ಓಡು ಅಂತ. ಆಮೇಲೆ ಮೈಸೂರು ಕಡೆ ಮುಖ ಮಾಡಿದ್ದು ಗ್ರಾಜುಯೇಷನ್ಗೆ. ಪುಣ್ಯಕ್ಕೆ PUನಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಆರ್ಟ್ಸ್ ನನಗೆ ಗೊತ್ತಿತ್ತು. ಮೈಸೂರಿಗೆ ಹೋದ್ಮೇಲೆ, ಕಾಲೇಜಿಗೆ ಹೋದ್ಮೇಲೆ JSS ವುಮೆನ್ಸ್ ಸರಸ್ವತಿಪುರ, ಅಲ್ಲೂ ಕೂಡ ಓದಕ್ಕೆ ಇಷ್ಟ ಇಲ್ಲ. ಮೇಜರ್ ಇಂಗ್ಲಿಷ್. ನನ್ನ ಕಾಲೇಜಿನ ಮೊದಲನೇ ದಿನ ನಾನು ಹೇಳ್ಕೊಳ್ತೀನಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇತ್ತು, PA ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜರ್ನಲಿಸಮ್, ಮೇಜರ್ ಇಂಗ್ಲಿಷ್ ಎಲ್ಲ ಓಕೆ. ನನಗೆ ಇಂಗ್ಲೀಷ್ ಒಂದು ಆಗಲ್ಲ, ಅವಾಗಿಂದ ಆಗ್ತಿರಲಿಲ್ಲ. ಮೋಸ್ಟ್ಲಿ ನಾವು ಯಾವುದನ್ನು ಪ್ರೀತಿಸ್ತೀವಿ ಅದು ನಮ್ಗೆ ಒಲಿಯುತ್ತೆ ಅನ್ಸುತ್ತೆ. ಅವಾಗಿಂದ ನನಗೆ ಇಂಗ್ಲೀಷ್ ನಾನು ಪ್ರೀತಿಸ್ತೋಳೆ ಅಲ್ಲ. ಸೊ ಮೈಸೂರು ಗಾಳಿ ಹೋಗ್ತು, ನೀರು ಇಳಿತು. ಅದೇ ಪಾಂಡವಪುರದಲ್ಲಿ ಲೆಫ್ಟ್, ಈ ಕಡೆ ಮಂಡ್ಯ, ಬೆಂಗಳೂರು, ಈ ಕಡೆ ಮೈಸೂರು, ಯಾವ ಕಡೆ ತಿರುಗಬೇಕು ಅನ್ನೋದೇ ಸಖತ್ ಯೋಚನೆ ಮಾಡಿದ್ದೆ ನಾನು. ಮೈಸೂರಿಗೆ ತಿರುಗ್ಬಿಡೋಣ ಅಂತ ಮೈಸೂರಿಗೆ ತಿರುಗಿ ಆಮೇಲೆ ನಾಟಕ ಮಾಡಿದ್ಮೇಲೆ ಒಂದು 3 ಕಾಸ್ಟಿಂಗ್ ಅಲ್ಲಿ ಒಂದೇ ಸಿಂಗಲ್ ನರೇಟರ್ ಕಾಸ್ಟ್ ನಾನ್ ಮಾಡಿದ್ದು, ರಾಜ ಅಂತ. ಅದು ಕಾಮಿಡಿ. ಎಷ್ಟು ಆ ನಾಟಕ ನನಗೆ ಚಪ್ಪಾಳೆ ಸಿಕ್ತಿತ್ತಲ್ಲ. ನನ್ನ ಹೆಸರು ಯಾವಾಗ ನಾನು ಹೇಳ್ತೀನಿ ಕರ್ಟನ್ ಕಾಲಲ್ಲಿ, ಏನು ಸಿಟಿ ಹೊಡೆಯೋರು ಚಪ್ಪಾಳೆ ಹಾಕೋರು. ಇದ್ರಲ್ಲಿ ಏನೋ ಇದೆ ಮಜಾ ಸ್ಟೇಜಲ್ಲಿ. ಏನಾದ್ರೂ ಮಾಡಬೇಕು ಅಂತ ನಾನು ನೀನಾಸಂಗೆ ಹೋದೆ ಡಿಗ್ರಿ ಆದ್ಮೇಲೆ. ಇವನ್ ನಾನು ಕಂಪ್ಲೀಟ್ ಮಾಡೇ ಇರ್ಲಿಲ್ಲ ಡಿಗ್ರಿ. ಅಲ್ಲಿಂದ ಶಿವಮೊಗ್ಗ ಕಡೆ ಹೆಗ್ಗೋಡ್ ಸೆಲೆಕ್ಷನ್ ಆಗ್ಬಿಡ್ತು, ಹೋಗ್ಬಿಟ್ಟೆ. ಇಲ್ಲಿ ಎಕ್ಸಾಮ್ ಆಟೋನಮಸ್ ನಮ್ದಲ್ಲ ಕಾಲೇಜು, ಇನ್ನು ಎಕ್ಸಾಮ್ಸ್ ಎಲ್ಲ ಇನ್ನು ಪೆಂಡಿಂಗ್ ಇತ್ತು, ಆದ್ರೂ ಹೋಗ್ಬಿಟ್ಟೆ. ಅಲ್ಲಿ ಹೋದ್ಮೇಲೆ NST ಹೋಗ್ಬೇಕು ಅನ್ನಿಸ್ತು. NST ಡಿಗ್ರಿ ಆಗ್ಬೇಕು. ಅಲ್ಲಿಂದ ವಾಪಸ್ ಬಂದು ಓದ್ಬಿಟ್ಟು ಡಿಗ್ರಿ ಪಾಸ್ ಮಾಡಿ NST ಹೋಗಿದ್ದೀನಿ.